ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಶ್ಚಾನ್ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಃ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಹರಿ ಓಂ. ಗೀತಾ ಜಯಂತಿಯ ಅಂಗವಾಗಿ ಭಗವದ್ಗೀತೆಯ ಸಾರ ಸಂಗ್ರಹವನ್ನು ಚಿಂತನೆ ಮಾಡ್ತಾ ಇದ್ದೇವೆ. ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ, ಎರಡನೇ ಅಧ್ಯಾಯ ಸಾಂಖ್ಯ ಯೋಗ, ಮೂರನೇ ಅಧ್ಯಾಯ ಕರ್ಮಯೋಗ, ನಾಲ್ಕನೇ ಅಧ್ಯಾಯ ಜ್ಞಾನಯೋಗ. ಈ ಜ್ಞಾನಯೋಗ ಅನ್ನತಕ್ಕಂತಹ ಈ ನಾಲ್ಕನೇ ಅಧ್ಯಾಯವನ್ನು ಮೊನ್ನೆ ದಿವಸ ನಾವು ಚಿಂತನೆ ಮಾಡಿದೆವು. ನಿನ್ನೆ ದಿವಸ ನಮ್ಮ ಗುರುಗಳ ಮನೆಯಲ್ಲಿ ಕಾರ್ಯ ಇದ್ದಿದ್ದರಿಂದ ಬರೋದು ತಡವಾಗಿತ್ತು. ಆದ್ದರಿಂದ ನಿನ್ನೆ ಈ ಪ್ರವಚನ ಕಾರ್ಯಕ್ರಮ ಇರಲಿಲ್ಲ. ಮೊನ್ನೆ ಎಲ್ಲಿ ನಾವು ಓದ್ತಾ ಇದ್ವಿ ಅಥವಾ ಚಿಂತನೆ ಮಾಡ್ತಾ ಇದ್ವಿ, ಅಲ್ಲಿಂದ ನಾಲ್ಕನೇ ಅಧ್ಯಾಯ ಜ್ಞಾನಯೋಗ ಅಂತಕ್ಕಂಥದ್ದನ್ನು ಚಿಂತನೆ ಮಾಡೋಣ. ನಮಗೆ ಕೊಟ್ಟಿರುವ ಅವಧಿಯಲ್ಲಿ ಸಮಗ್ರ ಭಗವದ್ಗೀತೆಯನ್ನು ಚಿಂತನೆ ಮಾಡೋಕ್ಕಾಗೋದಿಲ್ಲ. ದೊಡ್ಡ ಗ್ರಂಥ ಅದು ಭಗವದ್ಗೀತೆ. ಅನೇಕ ಶ್ಲೋಕಗಳು, ಒಂದೊಂದು ಅಧ್ಯಾಯದಲ್ಲಿ 18 ಅಧ್ಯಾಯ, ಒಂದೊಂದು ಅಧ್ಯಾಯದಲ್ಲಿ ಅನೇಕ ಶ್ಲೋಕಗಳು, ಅದು ಎಲ್ಲ ಪ್ರಮೇಯ ಪುಂಜದಿಂದ ಕೂಡಿರತಕ್ಕಂಥದ್ದು. ಅದಕ್ಕೆ ಶ್ರೀಮದ್ ಆಚಾರ್ಯರ ಭಾಷ್ಯ, ಟೀಕಾಕೃತ್ಪಾದರ ಟೀಕೆ, ರಾಘವೇಂದ್ರ ಸ್ವಾಮಿಗಳೇ ಮೊದಲಾಗಿರ್ತಕ್ಕಂತಹ ಮಹಾನುಭಾವರ ಟಿಪ್ಪಣಿಗಳು, ಇದನ್ನೆಲ್ಲ ಓದಿ ಭಗವದ್ಗೀತೆಯ ಅರ್ಥವನ್ನು ತಿಳ್ಕೋಬೇಕು. ಅಷ್ಟೆಲ್ಲ ನಮಗೆ ತಿಳ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಜ್ಞಾನ ಇಲ್ಲ ಅನ್ನತಕ್ಕಂತಹ ದೃಷ್ಟಿಯಿಂದ ಒಟ್ಟು ಭಗವದ್ಗೀತೆಯ ಸಾರವನ್ನು ಮಾತ್ರ ಪ್ರವಚನದಲ್ಲಿ ಹೇಳುವುದೇ ಹೊರತು ಒಂದೊಂದು ಶ್ಲೋಕವನ್ನು ಅರ್ಥಸಹಿತ ಹೇಳಬೇಕು ಅಂದರೆ ಅದು ಪಾಠದಲ್ಲೇ ಓದಬೇಕು ಗುರುಮುಖೇನ. ಹಾಗಾಗಿ
ಆನ್ಲೈನ್ನಲ್ಲಿ ಈ ಪ್ರವಚನವನ್ನು ಕೇಳ್ತಾ ಇರ್ತಕ್ಕಂಥವರು ಇದನ್ನು ಮೊದಲು ಮನದಟ್ಟು ಮಾಡ್ಕೋಬೇಕು. ಇಲ್ಲಿ ಸಮಗ್ರವಾಗಿರ್ತಕ್ಕಂತಹ ಭಗವದ್ಗೀತೆಯನ್ನು ಪಾಠಕ್ರಮದಲ್ಲಿ ಹೇಳೋಕ್ಕೆ ಪ್ರವಚನದಲ್ಲಿ ನಾವು ಉದ್ಯುಕ್ತರಾಗಿಲ್ಲ. ಸಾಮಾನ್ಯವಾಗಿ ಸಾಮಾನ್ಯ ಜನರಿಗೆ ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯ ಇದೆ, ಯಾವ್ಯಾವ ಅಧ್ಯಾಯದಲ್ಲಿ ಭಗವಂತ ಏನೇನು ಹೇಳಿದ್ದಾನೆ ಎನ್ನುವುದರ ಒಂದು ಸ್ಥೂಲ ಪರಿಚಯ ಮಾಡಿಕೊಡಬಹುದೇ ಹೊರತು ಇಲ್ಲಿರ್ತಕ್ಕಂತಹ ವಿಷಯಗಳನ್ನೆಲ್ಲ ಪಾಠಕ್ರಮದಲ್ಲಿ ಚಿಂತನೆ ಮಾಡಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಟುಕೊಂಡು ಜ್ಞಾನಯೋಗ ಅನ್ನತಕ್ಕಂತಹ ಈ 4ನೇ ಅಧ್ಯಾಯದಲ್ಲಿ ಭಗವಂತ ಹೇಳುತ್ತಾನೆ, ನಿನ್ನನ್ನು ಹೊಂದೋದು ಹೇಗೆ ಅಂತ ಪ್ರಶ್ನೆ. ಈಗ ಭಗವಂತನ ಹತ್ರ ಹೋಗ್ಬೇಕಪ್ಪ, ನಾವು ಮೋಕ್ಷ ಹೊಂದಬೇಕು, ಏನು ಮಾಡಬೇಕು ಅಂತ ಪ್ರಶ್ನೆ. ಅದಕ್ಕೆ ಭಗವಂತ ಹೇಳ್ತಾನೆ, ವೀತರಾಗ ಭಯ ಕ್ರೋಧಾ ಮನ್ಮಯ ಮಾಮುಪಾಶ್ರಿತಾ ಬಹವೋ ಜ್ಞಾನ ತಪಸಾ ಪೂತಾ ಮದ್ಭಾವಮಾಗತಾ. ನೋಡು ಅರ್ಜುನ, ವೀತರಾಗ ಭಯ ಕ್ರೋಧ ಮೊದಲಿದೆ. ಭಗವದ್ಗೀತೆಯ ಒಂದೊಂದು ಶ್ಲೋಕಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲ ನಮಗೆ ನೇರವಾಗಿ ಒಬ್ಬ ಸಾಧನೆ ಮಾಡಿ ಒಬ್ಬ ಜೀವ ಪರಮಾತ್ಮನನ್ನು ಹೊಂದಬೇಕು ಅಂದರೆ ಏನೇನು ಬೇಕು ಅನ್ನೋದನ್ನು ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಪ್ರತಿಯೊಂದು ಶ್ಲೋಕವನ್ನು ಕೂಡ ಗಮನ ಇಟ್ಟು ತಿಳ್ಕೋಬೇಕು. ನನ್ನ ಹತ್ರ ಬರ್ತಾರೆ ಹೇಗೆ? ಮದ್ಭಾವಮಾಗತಃ, ಸಾಯುಜ್ಯ ಸ್ಥಿತಿಯನ್ನು ಹೊಂದುತ್ತಾರೆ. ಸಾಯುಜ್ಯ ಸ್ಥಿತಿ ಇದ್ರೆ ಭಗವಂತನ ಒಳಗೆ ಪ್ರವೇಶ ಮಾಡತಕ್ಕಂಥದ್ದು. ಯಾರು ಹೊಂದುತ್ತಾರೆ ಇಂತಹ ಸಾಯುಜ್ಯ ಸ್ಥಿತಿಯನ್ನು? ಬೇರೆಯವರೆಲ್ಲ ಮದ್ಭಾವಮಾಗತಃ ಅಂದರೆ ನಾನೇ ಆಗಿಬಿಡ್ತಾರೆ ಅಂತ ಅರ್ಥ ಮಾಡೋದು. ಬ್ರಹ್ಮನೇ ಆಗಿಬಿಡ್ತಾನೆ, ಪರಮಾತ್ಮನೇ ಆಗಿಬಿಡ್ತಾನೆ, ಅವನು ಐಕ್ಯ ಅಂತ ಬೇರೆಯವರೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಹಂಗಲ್ಲ. ಮದ್ಭಾವಮಾಗತಃ ಅಂದರೆ ನಾನು ಹೇಗಿದ್ದೀನೋ ನೀವು ಹಾಗಾಗ್ತೀರ ಅಂತ. ನನ್ನ ಧರ್ಮಗಳೇನಿದೆ ಆ ಧರ್ಮಗಳನ್ನು ನೀವು ಹೊಂದುತ್ತೀರ. ಈಗ ನಮಗೆ ದುಃಖ ಇದೆ, ಭಗವಂತನಿಗೆ ದುಃಖ ಇಲ್ಲ. ನಾವು ಭಗವಂತನ ಭಾವವನ್ನು ಹೊಂದೋದು ಅಂದರೆ ನಾವು ದುಃಖರಹಿತರಾಗುವುದು ಅಂತ ಅರ್ಥ. ಒಬ್ಬ ಬಡವ ಇರ್ತಾನೆ, ಒಬ್ಬ ಶ್ರೀಮಂತ ಇರ್ತಾನೆ. ಬಡವ ಶ್ರೀಮಂತನಾಗಿದ್ದಾನೆ ಅಂದರೆ ಅದೇ ಶ್ರೀಮಂತ ಆಗಲ್ಲ, ಅವನಂತೆ ಇವನು ಹಣಕಾಸು ಚೆನ್ನಾಗಿ ಬಡತನ ಕಳ್ಕೊಂಡು ಶ್ರೀಮಂತನಾಗುತ್ತಾನೆ ಅಂತ ಅರ್ಥ. ಹಾಗೆ ಮದ್ಭಾವಮಾಗತಃ ಅಂದರೆ ನಾನೇ ಆಗಿಬಿಡ್ತೀನಿ, ನೀವೆಲ್ಲ ಬ್ರಹ್ಮ ಆಗಿಬಿಡ್ತೀರಾ ಅಂತ ಅರ್ಥ ಬರೀತಾರೆ ಬೇರೆಯವರು. ಅಲ್ಲಿ ಭಾವ ಶಬ್ದಕ್ಕೆ ನನ್ನ ಧರ್ಮ ಏನಿದೆ, ನಾನು ಹೇಗಿದ್ದೀನೋ ನೀವು ಹಾಗೆ ಆಗ್ತೀರಾ, ನನ್ನ ಸ್ಥಿತಿಯನ್ನು ಹೊಂದುತ್ತೀರಾ ಅಂತ ಅರ್ಥ. ಅರ್ಥಾತ್ ಇವಾಗ ನಾವೆಲ್ಲ ದುಃಖ ಪಡ್ತಾ ಇದ್ದೀವಿ, ಭಗವಂತನಿಗೆ ದುಃಖ ಇಲ್ಲ. ನಾವು ಕೂಡ ಮೋಕ್ಷಕ್ಕೆ ಹೋದರೆ ನಮಗೂ ದುಃಖ ಇರೋದಿಲ್ಲ. ಅಂದರೆ ಭಗವಂತನಿಗೂ ದುಃಖ ಇಲ್ಲ, ನಮಗೂ ದುಃಖ ಇಲ್ಲ. ಅಂದರೆ ಭಗವಂತ ಹೇಗಿದ್ದಾನೋ ಹಾಗೆ ನಾವು ಕೂಡ ದುಃಖರಹಿತವಾಗ್ತೀವಿ ಅನ್ನೋದರಲ್ಲಿ ತಾತ್ಪರ್ಯನೇ ಹೊರತು ನಾವೇ ಭಗವಂತ ಆಗಿಬಿಡ್ತೀವಿ ಅಂತ ಅರ್ಥ ಅಲ್ಲ. ಅದಕ್ಕೆ ಇದನ್ನೆಲ್ಲ ಶ್ರೀಮದ್ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ, ಟೀಕಾಕೃತ್ಪಾದರು ತಮ್ಮ ಗ್ರಂಥಗಳಲ್ಲಿ, ಮಂತ್ರಾಲಯ ಪ್ರಭುಗಳು ತಮ್ಮ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಅಲ್ಲಲ್ಲೇ ಅದನ್ನು ಪಾಠಕ್ರಮದಲ್ಲಿ ಚಿಂತನೆ ಮಾಡಬೇಕು. ಇರಲಿ, ಏನು ಮಾಡಬೇಕು? ಇವಾಗ ಭಗವಂತನ ಲೋಕಕ್ಕೆ ಹೋಗಬೇಕಾದ್ರೆ, ಭಗವಂತನಂತೆ ನಾವು ಕೂಡ ದುಃಖರಹಿತರಾಗಬೇಕಾದ್ರೆ ಏನು ಮಾಡಬೇಕು? ವೀತರಾಗ ಭಯಕ್ರೋಧಾ. ಮೊದಲು ಭಗವಂತ ಹೇಳಿದ ವೀತ ಅಂದರೆ ಬಿಡೋದು ಅಂತ ಅರ್ಥ, ತ್ಯಕ್ತ. ಏನು ಮೊದಲು? ರಾಗ. ರಾಗ ಅಂದರೆ ಒಂದು ಪದಾರ್ಥದಲ್ಲಿನ ಆಸಕ್ತಿಗೆ ರಾಗ ಅಂತ ಹೇಳ್ತಾರೆ. ರಾಗ ದ್ವೇಷ ಎರಡು ಆಪೋಸಿಟ್ ಅದು. ರಾಗ ಅಂದರೆ ಒಂದು ಪದಾರ್ಥದ ಬಗ್ಗೆ ನಮಗೆ ಆಸಕ್ತಿ ಬಂದ್ಬಿಟ್ಟು ಅದರಲ್ಲಿ ಬೇಕು ಅಂತಕ್ಕಂಥದ್ದು ಬಯಕೆ ಬರುತ್ತಲ್ಲ, ಇದಕ್ಕೆ ರಾಗ ಅಂತ ಕರೀತಾರೆ.
ಅದರ ಮೇಲೆ ದ್ವೇಷ ಬರುತ್ತಲ್ಲ, ಈ ಪದಾರ್ಥ ಬೇಡನೆ ಅಂತ, ಅದಕ್ಕೆ ದ್ವೇಷ ಅಂತ ಕರೀತಾರೆ. ಬೇಕು ಅನ್ನೋದು ರಾಗ, ಬೇಡ ಅನ್ನೋದು ದ್ವೇಷ. ವೀತ ರಾಗ ಭಯಕ್ರೋಧ. ರಾಗ ಇರಬಾರ್ದು. ಪದಾರ್ಥದ ಮೇಲೆ ರಾಗ ಅಂದರೆ ಆಸಕ್ತಿ ಬಂದುಬಿಟ್ರೆ ನಮಗೇನಾಗುತ್ತೆ ಅಂದರೆ ಭಗವಂತನ ಕಡೆ ಆಸಕ್ತಿ ಕಡಿಮೆ ಆಗಿಬಿಡುತ್ತೆ ಯಾವತ್ತೂ ಕೂಡ. ನೋಡಿ, ಪದಾರ್ಥದ ಮೇಲೆ ಆಸಕ್ತಿ ಆದಾಗ, ಜಾಸ್ತಿ ಆದಾಗ ಪರಮಾತ್ಮನ ಕಡೆ ಆಸಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕು? ರಾಗ, ವೀತ ರಾಗ, ಪದಾರ್ಥದ ಮೇಲಿನ ಆಸಕ್ತಿಯನ್ನು ಕಡಿಮೆ ಮಾಡ್ಕೋತಾ ಬರಬೇಕು. ಅದಕ್ಕೋಸ್ಕರನೇ ಈ ವ್ರತಗಳು ಎಲ್ಲ ನಮ್ಗೆ ಹೇಳಿರೋದು. ಒಂದೊಂದಾಗಿ ಪದಾರ್ಥ ಬಿಡ್ತಾ ಬನ್ರಿ, ಇದು ಬಿಡ್ತಾ ಬನ್ರಿ, ಇದು ಬಿಡ್ತಾ ಬನ್ರಿ, ತಾತ್ಕಾಲಿಕವಾಗಾದರೂ ಬಿಡ್ರಿ, ಆಮೇಲೆ ಪರ್ಮನೆಂಟ್ ಆಗಿ ಬಿಟ್ಬಿಡ್ರಿ ಅದನ್ನ ಅಂತ. ಹಾಗಾಗಿ ಯಾರು ಪದಾರ್ಥದ ಆಸಕ್ತಿಯನ್ನು ಬಿಟ್ಟಿರ್ತಾರೋ ಅಂದರೆ ಅವರೇನು ಗೊತ್ತಾ, ಅದಾಗದೆ ಸಿಕ್ಕಿದರೆ ಭೋಗ ಮಾಡ್ತಾರೆ. ಇವರಾಗಿಯೇ ಅದನ್ನು ಹುಡುಕೊಂಡು ಹೋಗೋದಿಲ್ಲ ಸಂಪಾದನೆಗೆ. ಹೀಗೆ ಜ್ಞಾನಿಗಳು ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ನಮಗಿಷ್ಟು ಪದಾರ್ಥ ಬರಬೇಕು, ಇಷ್ಟು ಭೋಗ ಬರಬೇಕು, ಇಷ್ಟು ಸುಖ ಬರಬೇಕು ಅಂತ ನಿಶ್ಚಯ ಆಗೋಗ್ಬಿಟ್ಟಿದೆ, ಅದು ಡೆಫಿನೆಟ್ ಆಗೋಗ್ಬಿಟ್ಟಿದೆ. ನಾವು ಹುಟ್ಟಿದಾಗಲೇ ನಮಗೆ ಏನೇನು ಭೋಗ ಇದೆ, ಏನು ಪಾಪ ಇದೆ, ಏನು ಪುಣ್ಯ ಇದೆ, ಏನು ಸುಖ ಇದೆ, ಏನು ದುಃಖ ಇದೆ, ಇದು ನಿಶ್ಚಯ ಆಗೋಗ್ಬಿಟ್ಟಿದೆ. ಇದಕ್ಕೋಸ್ಕರ ನಾವು ಪ್ರಯತ್ನನೇ ಪಡಬೇಕಾಗಿಲ್ವಂತೆ. ಪ್ರಹ್ಲಾದರಾಜರು ಹೇಳ್ತಾರೆ, ಇದಕ್ಕೆ ನೀವು ಡಿಸೈಡೇ ಮಾಡಬೇಡಿ, ನಿಮ್ಗಾಗಲೇ ಡಿಸೈಡ್ ಆಗೋಗಿದೆ, ಇಷ್ಟು ಸುಖ ಬರಬೇಕು, ಇಷ್ಟು ದುಃಖ ಬರಬೇಕು ನಿಮಗೆ ಈ ಜೀವನದಲ್ಲಿ ಅಂತ. ಡಿಸೈಡೆಡ್ ಫ್ಯಾಕ್ಟರ್ ಅದು. ಅದಕ್ಕೆ ಮತ್ತೆ ನಾವು ಅದು ಯಾವುದು ಬಂದೇ ಬರುತ್ತೋ ಅದಕ್ಕೆ ತಿರ್ಗಾ ಪ್ರಯತ್ನ ಮಾಡಬಾರ್ದು. ನಾವು ಭಗವಂತನನ್ನು ಒಲಿಸ್ಕೊಳ್ಳೋದಿಕ್ಕೆ ನಮ್ಮ ಪ್ರಯತ್ನ ಇರಬೇಕೇ ಹೊರತು ಸುಖವನ್ನು ಪಡೋದಿಕ್ಕೆ ಪ್ರಯತ್ನ ಇರಬಾರ್ದು ಅಂತ ಪ್ರಹ್ಲಾದರಾಜರು ಸಪ್ತಮ ಸ್ಕಂದದಲ್ಲಿ ಹೇಳುತ್ತಾರೆ. ವೀತ ರಾಗ ಭಯ ಕ್ರೋಧ. ಪದಾರ್ಥ ಸಿಗದೇ ಇದ್ದಾಗಲೇ ನಮ್ಗೆ ಕೋಪ ಬರೋದು, ಭಯ ಆಗೋದು. ಇನ್ನೊಬ್ರು ಏನು ಮಾಡ್ತಾರೋ ತೊಗೊಂಡ್ಬಿಡ್ತಾರೆ. ನೋಡ್ರಿ, ಪದಾರ್ಥದ ಮೇಲೆ ಆಸೆ ಬರುತ್ತೆ, ಪದಾರ್ಥ ಸಿಗದೇ ಇದ್ರೆ ಕೋಪ ಬರುತ್ತೆ, ಸಿಕ್ಕಿದ್ರೆ ಭಯ ಬರುತ್ತೆ. ಯಾರು ಎತ್ಕೊಂಡೋಗ್ಬಿಡ್ತಾರೋ ಅಂತ. ನೋಡಿ, ಇದು ಬೇರೆ ಪ್ರಾಬ್ಲಮ್. ಒಂದು ಒಳ್ಳೆ ಆಭರಣ ಹಾಕ್ಕೋತೀವಿ ಅಂತ ಇಟ್ಕೊಂಡ್ವಿ, ಒಂದು ಒಳ್ಳೆ ಸರಾಗಿರ ಬೇಕು ಅಂತ ಆಸೆ ಬರುತ್ತೆ, ಕೊಡಿಸು ಅಂತ ಕೇಳ್ತೀವಿ, ಕೊಡಿಸಲ್ಲ ಅಂತಾರೆ, ಕೋಪ ಬರುತ್ತೆ. ಕೊಡಿಸಿದ್ರೆ ಹಾಕ್ಕೊಂಡು ಹೋದ್ರೆ ಯಾರು ಕಿತ್ಕೊಂಡ್ಬಿಡ್ತಾರೋ ಅಂತ ಭಯ ಬರುತ್ತೆ. ನೋಡಿ, ಇದೆರಡು ನಮಗೆ ಅವಿನಾಭಾವ ಸಂಬಂಧ ಆಗಿದೆ. ಅದಕ್ಕೆ ಭಗವಂತ ಹೇಳ್ತಾನೆ, ವೀತರಾಗ ಭಯ ಕ್ರೋಧ. ವೀತರಾಗ ಆಸೆ ಬಿಟ್ಟರೆ ಆವಾಗ ಭಯ ಹೋಗುತ್ತೆ. ಏನಿಲ್ಲ, ಪುರಂದರದಾಸರು ಎಲ್ಲವನ್ನ ತ್ಯಾಗ ಮಾಡಿ ವ್ಯಾಸರಾಜರ ಹತ್ರ ಹೋಗ್ತಾ ಇದ್ದಂತೆ. ಒಂದು ಕತೆ, ಅದೇನು ನಿಜವೋ ಸುಳ್ಳು ಬೇಡ, ಅದರ ತತ್ವ ತಿಳ್ಕೊಂಡ. ನವಕೋಟಿ ನಾರಾಯಣ ಶ್ರೀನಿವಾಸ ನಾಯಕರು ಅವರು ಎಲ್ಲವನ್ನ ತ್ಯಾಗ ಮಾಡಿ ಹೋಗ್ತಾ ಇದ್ದಾಗ ಅವರ ಹೆಂಡತಿ ಸರಸ್ವತಿ ಬಾಯಿ ಒಂದೇ ಒಂದು ಬೆಳ್ಳಿ ತೊಂಗೆ ಇಟ್ಕೊಂಡಿದ್ಲಂತ. ಹೆಣ್ಣುಮಗಳು ನೀರು ಕುಡಿಯಕ್ಕೆ ಬೇಕಾಗತ್ತೆ. ದಾರಿ ಕಾಡು ದಾರಿಯಲ್ಲಿ ಹೋಗುವಾಗ ಭಯ ಪಡ್ತಾ ಇದ್ಲಂತೆ ಅವರ ಹೆಂಡತಿ ಸರಸ್ವತಿ ಬಾಯಿ. ಇವರು ನಿರ್ಭಯವಾಗಿ ಹೋಗ್ತಾ ಇದ್ದಾರೆ, ಎಲ್ಲವನ್ನ ದಾನ ಮಾಡಿಬಿಟ್ಟು ನಾರಾಯಣ ಕೃಷ್ಣ ಅಂತ. ಅವ್ರು ಸ್ವಲ್ಪ ಭಯ ಹೆಂಡತಿಗೆ, ಯಾಕೋ ಭಯ ಆಗುತ್ತೆ, ಯಾಕೋ ಭಯ ಆಗುತ್ತೆ. ಯಾಕೆ ಸರಸ್ವತಿ, ಯಾಕೆ ಭಯ ಆಗ್ತಾ ಇದೆಯಾ? ಇಲ್ಲ, ಯಾಕೋ ಭಯ ಆಗ್ತಾ ಇದೆ, ಯಾಕೋ ಭಯ ಆಗ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ, ಒಂದು ತೊಂಗೆ ತಂದುಬಿಟ್ಟಿದ್ದಾರೆ ಇವರು, ಬೆಳ್ಳಿ ತೊಂಗೆ. ಯಾಕೆ, ಏನಿದೆ ನಿಮ್ಮ ಕೈಲಿ? ಇಲ್ಲ, ಒಂದು ಬೆಳ್ಳಿ ತಂದೆ, ನೀರು ಬೇಕಾಗತ್ತೆ ಕುಡಿಯಕ್ಕೆ ಅಂತ ಒಂದು ಬೆಳ್ಳಿ ತಂಗೆ ತಂದೆ, ಇದು ಕೊಡುವಂದ್ರಂತೆ ಕೊಡೋದಲ್ಲ. ಆ ಬೆಳ್ಳಿ ತಂದೆ ಅವ್ರ ಕೈ ಕೊಟ್ಟರು, ಅವರು ಎತ್ತಿ ಎಸ್ಬಿಟ್ರಂತೆ ಅದನ್ನು. ಇವಾಗ ಬಾ ಅಂದ್ರಂತ. ಇವಾಗ ಅವ್ರ ಕೈಲಿ ಏನೂ ಇಲ್ಲ, ನಿರ್ಭಯವಾಗಿ ಬಂದಂತೆ. ಅಂತೆ ಅಂದ್ರೆ ಏನು, ಈ ಕತೆ ನಡೆದೇ ಇದೆ ಅಂತ ತಿಳ್ಕೊಬೇಡಿ, ನಡೆದ್ರೆ ನಡೆಯಲಿ, ಬಿಟ್ಟರೆ ಬಿಡಲಿ. ಅಂದ್ರೆ ಪದಾರ್ಥ ಇದ್ದಾಗ ಭಯ ಜಾಸ್ತಿ. ನೋಡಿ, ಏನೂ ಇಲ್ಲ, ಒಂದು ಮಡಪಂಚೆ ಉಟ್ಕೊಂಡಿರ್ತಾನೆ, ಎಲ್ಲಿದ್ರಲ್ಲಿ ಹೊಟ್ಟೋಗ್ಬಿಡ್ತಾನೆ.
ಅದೇ ಬಂಗಾರದ ಆಭರಣ ಹಾಕ್ಕೊಂಡಿರ್ತಾರೆ, ಸತ್ತಾಳೆ ಅಂದ್ಬಿಟ್ಟು ಅದನ್ನೆಲ್ಲ ಬಿಚ್ಚಿಟ್ಬಿಟ್ಟು ಅಥವಾ ಅದನ್ನೆಲ್ಲ ಸೇಫ್ಟಿಗೆ ಹಾಕ್ಬೋದು, ಏನೋ ಒಂದು ಭಯ, ಯಾರೋ ಕಿತ್ಕೊಂಡ್ಬಿಡ್ತಾರೆ ಅಂತೇಳಿ ಅದ್ರ ಹಿಂಗೆ ಅನ್ಕೊಂಡು ಹಂಗೆ ಅನ್ಕೊಂಡು ಅದ್ರ ಮೇಲೆ ಇನ್ನೊಂದು ಹೋಗ್ಬೋದು, ಚಾಲು ಹೋಗ್ಬೋದು. ಯಜ್ಞೋಪವೀತ ಒಂದು ಹಾಕ್ಕೊಂಡಿರೋದು ಯಾರು ಹೇಳ್ತಾರೆ? ವೀತರಾಗ ಭಯ ಕ್ರೋಧ, ಈ ಸ್ಥಿತಿಲಿ ಇರ್ಬೇಕಂತೆ. ಭಗವಂತ ಹೇಳ್ತಾನೆ ಮನ್ಮಯ ಮಾಂ ಉಪಾಶ್ರಿತ. ಮನ್ಮಯ ಅಂದ್ರೆ ಏನು ಗೊತ್ತಾ? ನೀವೆಲ್ಲ ನಾನು ಅಂತ ತಿಳ್ಕೊಳ್ಳಿ ಅಂತ ಬೇರೆಯವರು ವ್ಯಾಖ್ಯಾನ ಮಾಡ್ತಾರೆ. ಮನ್ಮಯ ಇದ್ದಂಗೆ ಲವಣಮಯ, ಸ್ವರೂಪೈಕ್ಯವನ್ನು ಹೇಳ್ತಕ್ಕಂತಹ ಪದ ಅದು ಮನ್ಮಯ ಅಂತ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಆಚಾರ್ಯ ಹೇಳ್ತಾರೆ ಮನ್ಮಯ ಅಂತ ಹೇಳಿದ್ರೆ ಮತ್ ಸರ್ವಮಯ, ನಾನೇ ಪ್ರಧಾನ, ನಾನು ಸರ್ವೋತ್ತಮ ಅಂತಕ್ಕಂತಹ ಜ್ಞಾನವನ್ನು ಹೊಂದಿ. ನೋಡಿ, ಭಗವಂತ ಸರ್ವೋತ್ತಮ ಅನ್ನೋ ಜ್ಞಾನ ಇರಬೇಕು, ವಿಷಯಾಭಿಲಾಷೆ ಇರಬಾರ್ದು, ಭಯ ಇರಬಾರ್ದು, ಕ್ರೋಧ ಇರಬಾರ್ದು. ಆಮೇಲೆ ಮಾಮುಪಾಶ್ರಿತ, ನನ್ನನ್ನೇ ಆಶ್ರಯಿಸಿಕೊಂಡಿರಬೇಕು. ಭಗವಂತನೇ ನಮಗೆ ರಕ್ಷಕ, ಭಗವಂತನೇ ನಮಗೆ ಶರಣು, ನಾನು ಅವನನ್ನು ಶರಣ ಹೊಂದುತ್ತೇನೆ ಅಂತ ಉಪಾಶ್ರಿತ ಅಂದರೆ ಆಶ್ರಯಿಸಿಕೊಂಡಿರಬೇಕಂತೆ. ನಿನ್ನ ಆಶ್ರಯಿಸುವೆನೋ ನಿಗಮ ಗೋಚರ ಹರಿಯೇ, ಬೆನ್ನ ಬಿಡದೆ ಕಾಯೋ ಮನವೀಷ್ಟವೀಯೋ ಅಂತಾರೆ ದಾಸರ. ಮಾಮುಪಾಶ್ರಿತ, ಪ್ರತಿಯೊಂದಕ್ಕೂ ಭಗವಂತನನ್ನು ಆಶ್ರಯಿಸ್ಕೋಬೇಕಂತೆ, ಭಗವಂತನನ್ನು ಶರಣ ಬರಬೇಕಂತೆ. ಈ ತರ ಇದ್ದಿರ್ತಕ್ಕಂತಹ ಬಹವೋ ಜ್ಞಾನ ತಪಸಾಹ, ಅನೇಕ ಜ್ಞಾನಿಗಳು ತಪಸ್ಸಿನಿಂದ ಜ್ಞಾನದಿಂದ ಪೂತಾಹ ಪವಿತ್ರರಾಗಿ ಮದ್ಭಾವ ಮಾರಕ ನನ್ನ ಹತ್ರ ಬಂದಿದ್ದಾರೆ. ಹಾಗಾಗಿ ಅರ್ಜುನ ನನ್ನ ಹತ್ರ ಬರಬೇಕಾದ್ರೆ ನೀವೆಲ್ಲ ಇಷ್ಟು ಹೊಂದಿರಬೇಕು. ನೀವೆಲ್ಲ ಅಂದ್ರೆ ಏನು? ವಿಷಯಾಭಿಲಾಷೆ ಬಿಟ್ಟಿರಬೇಕು, ಪದಾರ್ಥದ ಮೇಲೆ ಅಪೇಕ್ಷೆ ಬಿಟ್ಟಿರಬೇಕು, ಭಗವಂತನ ಸರ್ವೋತ್ತಮತ್ವ ಜ್ಞಾನ ಇರಬೇಕು, ಭಗವಂತನೇ ನಮಗೆ ಆಶ್ರಯ, ಭಗವಂತನೇ ನಮಗೆ ಶರಣು ಅಂತಕ್ಕಂಥ ಜ್ಞಾನ ಇರಬೇಕು, ಜ್ಞಾನ ಇರಬೇಕು, ತಪಸ್ಸಿರಬೇಕು. ಪೂತ ಅದರಿಂದ ಪವಿತ್ರರಾಗಿ ಮದ್ಭಾವನಾಗತ ನನ್ನ ಹತ್ರ ಬರ್ತಾರೆ ಅಂತಕ್ಕಂತಹ ವಿಷಯವನ್ನು ಭಗವಂತ ಹೇಳಿ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ನೋಡಿ, ಸ್ವಾಮಿ ಒಂದು ಮಾತಾಡ್ತಾನೆ. ಲೋಕದಲ್ಲಿ ಕೆಲವರು ಶ್ರೀಮಂತರಿದ್ದಾರೆ, ಕೆಲವರು ಬಡವರಿದ್ದಾರೆ, ಕೆಲವರು ರೋಗದಿಂದ ಕೂಡಿದ್ದಾರೆ, ಕೆಲವರು ಆರೋಗ್ಯವಂತರಿದ್ದಾರೆ, ಕೆಲವರು ವಿದ್ಯಾವಂತರಿದ್ದಾರೆ, ಕೆಲವರು ದಡ್ಡರಿದ್ದಾರೆ. ಇದ್ಯಾಕೆ ಹಿಂಗೆ ಮಾಡಿದ ಭಗವಂತ ಅಂತ ತುಂಬ ಜನಕ್ಕೆ ಒಂದು ಸಂದೇಹ. ಎಲ್ಲರಿಗೂ ಅವನ ತಂದೆ, ಎಲ್ಲರಿಗೂ ತಾಯಿ ಅಲ್ವಾ ಭಗವಂತ? ನಾವೆಲ್ಲ ಅವನ ಮಕ್ಕಳೇ ಅಲ್ವಾ? ಭಗವಂತನ ಮಕ್ಕಳು ನಾವೆಲ್ಲ. ಯಾಕೆ ಒಬ್ಬೊಬ್ಬರನ್ನ ಒಂದೊಂದು ಥರ ಇಟ್ಟಿದ್ದಾನೆ? ಒಬ್ಬರು ಶ್ರೀಮಂತ ಮಾಡಿರೋದು ಯಾಕೆ? ಒಬ್ಬರನ್ನ ದಡ್ಡ ಮಾಡಿರೋದು ಯಾಕೆ? ಒಬ್ಬರು ವಿದ್ಯಾವಂತರಾಗಿರೋದು ಯಾಕೆ? ಒಬ್ಬರು ದಡ್ಡರಾಗಿರೋದು ಯಾಕೆ? ಒಬ್ಬರಿಗೆ ರೋಗ, ಪ್ರಾರಂಭದಿಂದ ರೋಗ, ಕೆಲವರು ಆರೋಗ್ಯವಂತರಾಗಿದ್ದಾರೆ. ಯಾಕೆ ಈ ವ್ಯತ್ಯಾಸ ಅಂದರೆ ಸ್ವಾಮಿ ಉತ್ತರ ಕೊಡ್ತಾರೆ ನೋಡಿ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಯಾರು ನನ್ನನ್ನು ಹೇಗೆ ಉಪಾಸನೆ ಮಾಡುತ್ತಾರೆ ನಾನು ಹಾಗೆ ಅವರಿಗೆ ಫಲ ಕೊಡ್ತೀನಿ. ನಂದೇನು ತಪ್ಪಿಲ್ಲ. ನೀವು ನನ್ನನ್ನು ಹೇಗೆ ಸ್ತೋತ್ರ ಮಾಡ್ತೀರಾ, ನೀವು ನನ್ನನ್ನು ಹೇಗೆ ಭಜನೆ ಮಾಡ್ತೀರಾ, ನೀವು ನನ್ನನ್ನು ಹೇಗೆ ಸೇವೆ ಮಾಡ್ತೀರಾ, ಅದಕ್ಕೆ ತಕ್ಕಂತೆ ಫಲ ಕೊಡ್ತೀನಿ ನಾನು. ನಂದೇನು ಮಿಸ್ಟೇಕ್ ಇಲ್ಲ. ನೀವೇನಾದರೂ ವ್ಯತ್ಯಾಸ ಮಾಡಿದರೆ ನಿಮ್ಮದು. ಈಗ ಅಂಗಡೀಲಿ ನೀವು ಎಷ್ಟು ದುಡ್ಡು ಕೊಡ್ತೀರೋ ಅಷ್ಟು ಪದಾರ್ಥ ಕೊಡ್ತಾನೆ. ಅಂಗಡಿಯೊಂದು ಏನು ತಪ್ಪು? ಅವ್ನಿಗೆ ಯಾಕೆ 1 kg ಕೊಟ್ಟು, ನನಗೆ ಯಾಕೆ ಅರ್ಧ kg ಕೊಟ್ಟು ಅಂದರೆ ಅವನು ಅಷ್ಟು ದುಡ್ಡು ಕೊಟ್ಟಿದ್ದಾನೆ, ಅದಕ್ಕೆ 1 kg ಕೊಟ್ಟೆ. ನೀ ಕಡಿಮೆ ಕೊಟ್ಟಿದ್ಯಾ, ನಿಂಗೆ ಅರ್ಧ kg ಕೊಟ್ಟೆ. ನೀನು ಕೂಡ ಜಾಸ್ತಿ, ನಿಮಗೂ 1 kg ಕೊಡ್ತೀನಿ. ಅವನೇ ನಮ್ಮ ಚಿಕ್ಕಪ್ಪನ ಮಗನ, ಅಂಗಡಿಗೆ ಹೋಗೋರೇನು ಅಂಗಡಿಯವ್ನಿಗೆ ರಿಲೇಷನ್ನ? ನಮಗೇನು ಸಂಬಂಧ ಇರ್ತಾನೆ ಅಂಗಡಿಯವನು? ನಾವು ಎಷ್ಟು ದುಡ್ಡು ಕೊಡ್ತೀವೋ ಅಷ್ಟು ಪದಾರ್ಥ ಕೊಡ್ತಾನೆ, ಯಾರಿಗೆ ಬೇಕಾದ್ರೂ ಕೊಡ್ತಾನೆ. ತದ್ವತ್ ಭಗವಂತನಲ್ಲಿ ಯಾವ ದೋಷವನ್ನು ಹೇಳಕ್ಕೆ ಹೋಗಬೇಡ್ರಿ. ನಾನು ಇಷ್ಟೊಂದೆಲ್ಲ ಮಾಡಿದೆ, ನನಗೇನು ಕೊಡಲೇ ಇಲ್ಲ, ನೋಡಿ ಅವ್ರಿಗೆ ಏನೂ ಮಾಡಲ್ಲ, ಎಷ್ಟೊತ್ತು ಕೊಟ್ಟಿದ್ದಾನೆ. ಒಂದಿನ ಅವನು ಸಂಧ್ಯಾನ ಮಾಡಲ್ಲ, ಒಂದು ದೇವಸ್ಥಾನಕ್ಕೆ ಹೋಗಲ್ಲ, ಬಿಲ್ಡಿಂಗ್ ಕಟ್ಟಿಬಿಟ್ಟಿದ್ದಾನೆ, 5 story ಬಿಲ್ಡಿಂಗು. ನಾನು ದಿನಾಗಲೂ ರಾಯಮಠಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ. ಒಂದು ಬಾಡಿಗೆ ಮನೆಯಲ್ಲಿದ್ದೀನಿ, ಒಂದು ಸ್ವಂತ ಮನೆಯೇ ಇಲ್ಲ ನನಗೆ.
50 ವರ್ಷದಿಂದ ರಾಯಮಠ ಕೊಡ್ತಾ ಇದ್ದೀನಿ, ಅವನ ಮನೆ ಕಟ್ಟಕ್ಕಾಗಿಲ್ಲ, ಅವನು ಮಠಕ್ಕೆ ಹೋಗಲ್ಲ, ದೇವಸ್ಥಾನಕ್ಕೆ ಹೋಗಲ್ಲ, 5 ಬಿಲ್ಡಿಂಗ್ ಕಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ಭಗವಂತ ನಾನು ಇಷ್ಟು ದಿನ ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಅಂತ ಬಿಡುತ್ತಾರೆ ಕೆಲವರು. ಭಗವಂತ ಹೇಳ್ತಾರೆ, ಹೌದು ಅವನು ಈಗ ದೇವಸ್ಥಾನಕ್ಕೆ ಬಂದಿಲ್ಲ, ಈಗ ಅವನೇನು ಮಠಕ್ಕೆ ಬಂದಿಲ್ಲ, ಈಗ ಅವನೇನು ಕಾಣಿಕೆ ಹಾಕಿಲ್ಲ, ಆದರೆ ಹಿಂದಿನ ಜನ್ಮದಲ್ಲಿ ಹಾಕಿದ ನಾನು, ಅದಕ್ಕೆ ಅವನಿಗೆ ಬಿಲ್ಡಿಂಗ್ ಕೊಟ್ಟರು ನಾನು. ನೀನು ಈಗ ಮಟ್ಟಕ್ಕೆ ಬರ್ತಾ ಇರ್ಬೋದು, ಹಿಂದಿನ ಜನ್ಮದಲ್ಲಿ ಪರಮ ನಾಸ್ತಿಕನಾಗಿದ್ದೆ, ನೀನು ಒಬ್ಬರಿಗೊಂದು ಬಿಡುಗಾಸೆ ಕೊಟ್ಟಿಲ್ಲ, ಅದಕ್ಕೆ ನಿಮಗೂ ಬರೀ ಕೈಯರು. ಯಾರು ಏನು ಮಾಡಿರ್ತಾರೆ ಅದನ್ನೇ ಅನುಭವಿಸೋದು. ಅನ್ನದಾನ ಮಾಡಿದ್ರೆ ವಿಪುಲ ಅನ್ನ, ವಸ್ತ್ರದಾನ ಮಾಡಿದ್ರೆ ವಿಪುಲ ವಸ್ತ್ರ, ಗೃಹದಾನ ಮಾಡಿದ್ರೆ ಮನೆ, ಕೈ ಎತ್ತಿ ದಾನ ಕೊಟ್ಟಿದ್ರೆ ಇವತ್ತು ಭಗವಂತ ಕೊಡ್ತಾನೆ, ಇಲ್ಲದೆ ಇದ್ರೆ ಇಲ್ಲ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ನೀವು ನನ್ನನ್ನು ಹೇಗೆ ಸೇವೆ ಮಾಡ್ತೀರೋ ಹಾಗೆ ನಾನು ನಿಮಗೆ ಅನುಗ್ರಹ ಮಾಡ್ತೀನಿ. ಅಂದರೆ ನನ್ನ ಅನುಗ್ರಹ ನಿಮ್ಮ ಸೇವೆಗೆ ಅನುಗುಣವಾಗಿರುತ್ತೆ, ಯಾವತ್ತೂ ತಿಳ್ಕೊಡ್ರಿ. ಚೆನ್ನಾಗಿ ಸೇವೆ ಮಾಡಿದರೆ ಚೆನ್ನಾಗಿ ನಾನು ನಿಮಗೆ ಅನುಗ್ರಹ ಮಾಡ್ತೀನಿ. ಈ ಸಾಧಕ ಜೀವರಾಶಿಗಳಲ್ಲಿ ಭಗವದ್ಭಕ್ತರಲ್ಲಿ 2 ಟೈಪ್ ರಾಯರು ಬರೀತಾರೆ. ಈ ಶ್ಲೋಕಕ್ಕೆ ಅರ್ಥ ಬರೆಯುವಾಗ ಜ್ಞಾನಿಗಳು, ತ್ರೈವಿದ್ಯರು ಅಂತ 2 ಗುಂಪು. ಭಕ್ತರೇ, ಇಬ್ಬರು ಭಕ್ತರೇ. ಜ್ಞಾನಿಗಳು, ತ್ರೈವಿದ್ಯರು ಅಂತ. ಜ್ಞಾನಿಗಳಿಗೆ ಭಗವಂತ ಮೋಕ್ಷ ಕೊಡ್ತಾನೆ, ತ್ರೈವಿದ್ಯರಿಗೆ ಭಗವಂತ ಮೋಕ್ಷ ಕೊಡಲ್ಲ, ಬರೀ ಸ್ವರ್ಗಾದಿಗಳು ಕೊಟ್ಟುಬಿಡ್ತಾನೆ. ಯಾಕೆ ಈ ವ್ಯತ್ಯಾಸ ಮಾಡ್ತಾನೆ ಅಂತ ಅರ್ಜುನನ ಪ್ರಶ್ನೆ. ಇಬ್ಬರು ಭಕ್ತರೇ ಅಲ್ವಾ, ನಾವೆಲ್ಲ ಭಗವಂತನ ಮಕ್ಕಳೇ ಅಲ್ವಾ, ಇಡೀ ಜಗತ್ತಿಗೆ ಭಗವಂತ ತಂದೆ ಅಂದ ಮೇಲೆ ನಾನು ಕೂಡ ಅವರ ಮಕ್ಕಳಲ್ವಾ, ನಮ್ಗೆ ಯಾಕೆ ಹಿಂಗೆ ಮಾಡ್ತಾನೆ? ಕೆಲವರು ಮೋಕ್ಷ ಕೊಡೋದೇನು, ಕೆಲವರು ಸ್ವರ್ಗ ಕೊಡೋದೇನು, ಕೆಲವರಿಗೆ ಮೋಕ್ಷ ಕೊಡದೇ ಇರೋದೇನು, ಯಾಕೆ ವ್ಯತ್ಯಾಸ ಮಾಡ್ತಾನೆ ಭಗವಂತ ಅಂತ ಕೆಲವರಿಗೆಲ್ಲ ಸಂದೇಹ. ಅದಕ್ಕೆ ಭಗವಂತ ಹೇಳ್ತಾನೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ನೀವು ನನ್ನನ್ನು ಹೇಗೆ ಸೇವೆ ಮಾಡ್ತೀರೋ ನಾನು ನಿಮ್ಗೆ ಅನುಗ್ರಹ ಮಾಡ್ತೀನಿ. ಜ್ಞಾನಿಗಳು ನನ್ನನ್ನು ಸರ್ವೋತ್ತಮ ಅಂತ ತಿಳ್ಕೊಂಡು, ನಾವು ಹಿಂದೆ ಹೇಳಿದಂಗೆ ವಿಷಯ ಪದಾರ್ಥಗಳ ಅಭಿಲಾಷೆಯನ್ನು ಬಿಟ್ಟು ಭಗವಂತನೇ ನಮಗೆ ಆಶ್ರಯ ಅಂತಕ್ಕಂತಹ ದೃಢವಾಗಿರ್ತಕ್ಕಂತಹ ನಿಶ್ಚಯ ಜ್ಞಾನವನ್ನು ಹೊಂದಿ ನನ್ನನ್ನು ಸೇವೆ ಮಾಡ್ತಾರೆ. ಅದಕ್ಕೆ ನಾನು ಅವ್ರಿಗೆ ಮೋಕ್ಷ ಕೊಡ್ತೀನಿ. ಈ ತ್ರೈವಿದ್ಯರು ಏನು ಮಾಡ್ತಾರೆ ಅಂದರೆ ಬೇರೆ ದೇವತೆಗಳನ್ನು ಪೂಜೆ ಮಾಡಿಬಿಡ್ತಾರೆ ಅವರು. ಅಂದರೆ ಬೇರೆ ದೇವತೆಗಳನ್ನು ಸರ್ವೋತ್ತಮ ಅಂತ ಪೂಜೆ ಮಾಡಿಬಿಡ್ತಾರೆ. ನಾವು ಬೇರೆ ದೇವತೆಗಳನ್ನ ಪೂಜೆ ಮಾಡ್ತೀವಿ. ಈಗ ರುದ್ರದೇವರಿದ್ದಾರೆ, ಶೇಷದೇವರಿದ್ದಾರೆ, ವಾಯುದೇವರಿದ್ದಾರೆ, ಲಕ್ಷ್ಮೀ ದೇವಿ ಇದ್ದಾಳೆ. ಇವರೆಲ್ಲ ಏನು ಭಗವಂತ ಅಲ್ವಾ? ಇವರೆಲ್ಲ ಭಗವಂತನಿಗಿಂತ ಬೇರೆನೇ ಇವರು. ನಾವು ಬೇರೆ ದೇವತೆಗಳನ್ನು ಪೂಜೆ ಮಾಡ್ತೀವಿ, ಆದರೆ ನಾವು ಇವರನ್ನೆಲ್ಲ ಸರ್ವೋತ್ತಮ ಅಂತ ಪೂಜೆ ಮಾಡಲ್ಲ. ನಮ್ಮ ಮತದಲ್ಲಿ ಲಕ್ಷ್ಮೀ ದೇವಿ ಸರ್ವೋತ್ತಮರಲ್ಲ, ವಾಯುದೇವರು ಸರ್ವೋತ್ತಮರಲ್ಲ, ರುದ್ರದೇವರು ಸರ್ವೋತ್ತಮರಲ್ಲ, ಶೇಷದೇವರು ಸರ್ವೋತ್ತಮರಲ್ಲ. ಸರ್ವೋತ್ತಮ ಭಗವಂತ ಒಬ್ಬನೇ. ಮತ್ತು ಇವರನ್ನೆಲ್ಲ ಏನಂತ ಪೂಜೆ ಮಾಡ್ತೀರಾ ಅಂದರೆ ಇವರೆಲ್ಲ ಭಗವಂತನ ಪರಿವಾರ, ಇವರೆಲ್ಲ ಭಗವಂತನ ಸೇವಕರು, ಭಗವಂತನ ಅನುಗ್ರಹಕ್ಕೆ ಪಾತ್ರರಾದ ಮಹಾಮಹಿಮೋಪೇತರು ಅಂತ ಇವ್ರನ್ನ ಪೂಜೆ ಮಾಡ್ತಾ ಇರೋದು. ಇವ್ರನ್ನೇ ಪೂಜೆ ಮಾಡಬೇಕು ಅಂತ ಪ್ರಶ್ನೆ. ಇವ್ರನ್ನ ಪೂಜೆ ಮಾಡದೇ ಇದ್ರೆ ಭಗವಂತ ನಮಗೆ ಒಲಿಯೋದಿಲ್ಲ. ನೋಡಿ, ಭಗವಂತ ಹೇಳ್ತಾನೆ ನನ್ನನ್ನೂ ಪೂಜೆ ಮಾಡಬೇಕು, ನನ್ನ ಭಕ್ತರನ್ನೂ ಪೂಜೆ ಮಾಡಬೇಕು ಅಂತ ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ. ಆಚಾರ್ಯರು ಉದಾಹರಣೆ ಮಾಡ್ತಾರೆ, ಅನುವ್ಯಾಖ್ಯಾನದಲ್ಲಿ ಟೀಕಾಕೃತ್ಪಾದರು ಬರೀತಾರೆ, ಭಗವಂತನಲ್ಲಿ ಹೇಗೆ ನಾವು ಸರ್ವೋತ್ತಮವಾದ ಉತ್ತಮ ಭಕ್ತಿಯನ್ನು ಮಾಡ್ತೀವೋ ಅದರಂತೆ ತಾರತಮ್ಯಾನುಸಾರವಾಗಿ ಬೇರೆ ದೇವತೆಗಳಲ್ಲೂ ಮಾಡಬೇಕು. ಭಗವಂತನಷ್ಟು ಭಕ್ತಿ ಮಾಡಬಾರ್ದು, ಅವನಿಗಿಂತ ಕಡಿಮೆಯಾಗಿ ಅವರವರ ತಾರತಮ್ಯಕ್ಕೆ ತಕ್ಕಂತೆ ಅವರಲ್ಲಿ ಭಕ್ತಿಯನ್ನು ಮಾಡಿದರೆ ಭಗವಂತ ಒಲಿಯೋದು. ಬರೀ ಭಗವಂತನನ್ನು ಪೂಜೆ ಮಾಡಿ ಬೇರೆ ದೇವತೆಗಳನ್ನು ಬೇಡ ಅಂದುಬಿಟ್ರೆ ಭಗವಂತ ಒಲಿಯೋದಿಲ್ಲ. ಭಾಗವತ ಚತುರ್ಥ ಸ್ಕಂದದಲ್ಲಿ ದಕ್ಷ ಪ್ರಜಾಪತಿಗೆ ಈ ಮಾತು ಹೇಳ್ತಾನೆ ಭಗವಂತ. ದಕ್ಷ ಪ್ರಜಾಪತಿ ಏನು ಮಾಡಿದ? ಭಗವಂತನನ್ನು ಚೆನ್ನಾಗಿ ಆರಾಧನೆ ಮಾಡಿದ, ಯಜ್ಞ ಮಾಡಿದ. ಆದರೆ ಭಗವದ್ಭಕ್ತರಾದ ರುದ್ರದೇವರನ್ನು ನಿಂದನೆ ಮಾಡಿದ.
ನೋಡಿ ಬೈದ್ಬಿಟ್ಟ, ಚೆನ್ನಾಗಿ ಬೈದ್ಬಿಟ್ಟ ದಕ್ಷ ಪ್ರಜಾಪತಿ. ರುದ್ರದೇವರು ಭಗವಂತನ ಭಕ್ತರು, ಅಪ್ರೂವ್ಡ್ ಭಕ್ತರು ಅವರು. ಭಗವಂತ ಅವರನ್ನ ಭಕ್ತರು ಅಂತ ಸ್ವೀಕಾರ ಮಾಡಿಬಿಟ್ಟಿದ್ದಾನೆ. ನಾವೆಲ್ಲ ಸುಮ್ಮನೆ ನಾವು ಹಾಕ್ಕೊಂಡ್ಬಿಟ್ಟಿದ್ದೀವಿ ಅಷ್ಟೇ ಭಗವಂತನ ಭಕ್ತರು ಅಂತ. ಹಂಗಲ್ಲ, ಅವರೆಲ್ಲ ಭಗವಂತನ ಭಕ್ತರೇ ಅವರು, ರುದ್ರದೇವರು. ಅವಾಗ ಭಗವಂತ ಹೇಳ್ತಾನೆ, ನೋಡು ದಕ್ಷ ಪ್ರಜಾಪತಿ, ನೀನು ನನ್ನನ್ನೇನೋ ಪೂಜೆ ಮಾಡಿದೆ, ನನ್ನ ಕುರಿತು ಯಜ್ಞ ಮಾಡಿದೆ, ಸಂತೋಷ. ಆದರೆ ನನ್ನ ಭಕ್ತನನ್ನ ನಿಂದನೆ ಮಾಡಿಬಿಟ್ಟೆ, ನಾನದನ್ನು ಸ್ವೀಕಾರ ಮಾಡಲ್ಲ, ನಾನದನ್ನು ಒಪ್ಕೋಬಲ್ಲ ಅಂತಾನೆ ಭಗವಂತ. ತದ್ವತ್ ಭಗವಂತನ ಭಕ್ತರನ್ನ ಸರ್ವೋತ್ತಮ ಅಂತ ಯಾರು ಪೂಜೆ ಮಾಡಿಬಿಡ್ತಾರೆ, ಕಡೆಗೆ ಅವರು ಕೂಡ ಏನಂತ ಹೇಳ್ತಾರೆ, ಕೃಷ್ಣಾರ್ಪಣ ವಸ್ತು ಅಂತಿರ್ತಾರೆ. ಈಗ ಗಣೇಶನ ಪೂಜೆ ಮಾಡೋದು ಕೃಷ್ಣಾರ್ಪಣ ವಸ್ತು ಅನ್ನೋದು, ಯಾರು ಗಣೇಶಾರ್ಪಣ ವಸ್ತು ಅಂತ ಯಾರು ಹೇಳಲ್ಲ. ಶೇಷದೇವರನ್ನ ಪೂಜೆ ಮಾಡೋದು, ನಿನ್ನೆ ಷಷ್ಠಿ ಮೊನ್ನೆ ಸುಬ್ರಹ್ಮಣ್ಯನನ್ನ ಪೂಜೆ ಮಾಡೋದು, ಕಡೆಗೆ ಕೃಷ್ಣಾರ್ಪಣ ವಸ್ತು ಅನ್ನೋದು. ಪೂಜೆ ಮಾಡಿದ್ದು ಸುಬ್ರಹ್ಮಣ್ಯನನ್ನ, ಅರ್ಪಣೆ ಮಾಡಿದ್ದು ಕೃಷ್ಣನಿಗೆ. ಇವರಿಗೆಲ್ಲ ತ್ರೈವಿದ್ಯರು ಅಂತ ಕರೀತಾರೆ. ಅಂದರೆ ಬೇರೆ ದೇವತೆಗಳನ್ನ ಸರ್ವೋತ್ತಮ ಅಂತ ಪೂಜೆ ಮಾಡಿಬಿಟ್ಟು ಕಡೆಗೆ ಕರ್ಮವನ್ನು ಯಾರಿಗೆ ಅರ್ಪಣೆ ಮಾಡೋದು, ಕೃಷ್ಣನಿಗೆ ಅರ್ಪಣೆ ಮಾಡ್ಕೊಳ್ಳೋದು. ಈಗ ಅರ್ಪಣೆ ಮಾಡಿದ್ದು ಯಾರಿಗೆ, ನಾವು ಕೃಷ್ಣನಿಗೆ. ಫಲ ಯಾರು ಕೊಡಬೇಕು, ನಮಗೆ ಕೃಷ್ಣ ಕೊಡಬೇಕು. ಆದರೆ ನೀವು ಪೂಜೆ ಮಾಡಿರೋದು ಯಾರನ್ನ, ಶೇಷದೇವರನ್ನ ಅಥವಾ ರುದ್ರದೇವರನ್ನ. ಭಗವಂತ ಹೇಳ್ತಾನೆ, ಅವ್ರನ್ನ ಪೂಜೆ ಮಾಡಿ ನನಗೆ ಅರ್ಪಣೆ ಮಾಡಿಬಿಟ್ಟಿದ್ದೀರಾ. ಯಾರ್ದೋ ಮನೆ ಪೋಸ್ಟ್ ಮ್ಯಾನ್ ಯಾರ್ದೋ ಮನೆಗೆ ತಂದು ಕೊಟ್ಬಿಟ್ರೆ, ಅವ್ರೇನಾದ್ರು ಒಳ್ಳೆಯವರಾಗಿದ್ರೆ ನಮ್ಮ ಮನೆಗೆ ವಾಪಸ್ ತಂದು ಕೊಡ್ತಾರೆ, ಇಲ್ಲದೆ ದಿನಾಗ್ಲೂ ಬರುತ್ತೆ ಅಂತ ಅರ್ಧಾಕ್ಬಿಡ್ತಾರೆ. ಈಗ ನಮ್ಮನೆ ಪೋಸ್ಟನ್ನ ನಿಮ್ಮ ಮನೆಗೆ ತಂದು ಕೊಟ್ಬಿಟ್ಟ ಅಂತ ಇಟ್ಕೊಳ್ಳಿ, ಪೋಸ್ಟ್ ಮ್ಯಾನ್ ಬಾಬಾ ಗೊತ್ತು ಇದು ಪಾಪ ಅವ್ರ ಮನೆಗೆ ಹೋಗ್ಬೇಕು ಅಂತ ನೀವು ಕೊಟ್ಟು ಕಳಿಸ್ತೀರಾ ಅಥವಾ ತಂದು ಕೊಡ್ತೀರಾ. ಯಾವಾಗ ನಿಮಗೆ ನನ್ನ ಮೇಲೆ ಪ್ರೀತಿ ಇದ್ರೆ. ಅಕಸ್ಮಾತ್ ನಿಮಗೆ ಆಗದೇ ಇದ್ರೆ, ಯಾವುದೋ ಮನಿ ಆರ್ಡ್ರೋ ಯಾವುದೋ ಆಧಾರ್ ಕಾರ್ಡೋ ಎಲ್ಲ ಬಂದಿದ್ರೆ ಎತ್ತಿಟ್ಕೊಂಡ್ಬಿಡ್ತೀರಾ ಅಥವಾ ಬಿಸಾಕ್ಬಿಡ್ತೀರಾ, ಅವು ಒದಾಡ್ಲಿ ಅವನು ಅಂತ. ಹಿಂಗೂ ಮಾಡೋದಿದಲ್ವಾ. ಭಗವಂತ ಹೇಳ್ತಾನೆ, ಬೇರೆ ದೇವತೆಗಳನ್ನ ಪೂಜೆ ಮಾಡಿಬಿಟ್ಟು ನೀವೇನು ಮಾಡ್ತೀರಾ, ತ್ರೈವಿದ್ಯರು ಅಂದರೆ ಹೀಗೆ. ಬೇರೆ ದೇವತೆಗಳನ್ನ ಪೂಜೆ ಮಾಡಿಬಿಟ್ಟು ಕಡೆಗೆ ಅದನ್ನು ಯಾರಿಗೆ ಅರ್ಪಿಸ್ಬಿಡ್ತಾರೆ, ಕೃಷ್ಣಾರ್ಪಣ ವಸ್ತು ಅಂತ ಅರ್ಪಿಸ್ಬಿಡ್ತಾರೆ. ಅಂದರೆ ಅವ್ರ ಮನೆಗೆ ತಗೊಂಡೋಗಿ ಲೆಟರ್ ಹಾಕ್ಬಿಡ್ತಾರೆ, ನಮ್ಮ ಅಡ್ರೆಸ್ ಇರೋದನ್ನ. ಆದರೆ ಭಗವಂತ ತುಂಬ ಕರುಣಾಳು ಆದ್ದರಿಂದ ಅಟ್ಲೀಸ್ಟ್ ನನಗೆ ಅರ್ಪಣೆ ಮಾಡಿದಾನಲ್ಲ ಅಂತ ಹೇಳಿ ಅವರಿಗೆ ಸ್ವರ್ಗವನ್ನ ಕೊಡ್ತಾನೆ. ತ್ರೈವಿದ್ಯರಿಗೆ ಸ್ವರ್ಗವನ್ನ ಕೊಡ್ತಾನೆ ಭಗವಂತ. ಯಾಕೆ ಅಂದರೆ ಅವರು ಅವನನ್ನು ಪೂಜೆ ಮಾಡಿಬಿಟ್ಟಿದ್ದಾರೆ, ಇವನಿಗೆ ಅರ್ಪಣೆ ಮಾಡಿಬಿಟ್ಟಿದ್ದಾರೆ. ಆ ಅರ್ಪಣೆ ಮಾಡಿದ್ದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ, ತಗೊಂಡೋಗೋ ಸ್ವರ್ಗ ಅಂತ ಕೊಟ್ಬಿಡ್ತಾನೆ. ಜ್ಞಾನಿಗಳು ಹಂಗೆ ಮಾಡೋದಿಲ್ಲ. ಅವರು ಭಗವಂತನನ್ನೇ ಸ್ತೋತ್ರ ಮಾಡ್ತಾರೆ, ಅದು ಸರ್ವೋತ್ತಮತ್ವೇನ ಸ್ತೋತ್ರ ಮಾಡ್ತಾರೆ, ಕಡೆಗೆ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಪೂಜೆನೂ ಭಗವಂತನ ಪೂಜೆ ಮಾಡ್ತಾರೆ, ಸರ್ವೋತ್ತಮತ್ವ ಜ್ಞಾನದಿಂದ ಪೂಜೆ ಮಾಡ್ತಾರೆ, ಕಡೆಗೆ ಅರ್ಪಣೆಯನ್ನು ಭಗವಂತನಿಗೆ ಮಾಡ್ತಾರೆ. ಆದ ಕಾರಣ ಭಗವಂತ ಅವರಿಗೆ ಮೋಕ್ಷ ಕೊಡ್ತಾನೆ. ನೋಡಿ, ರಾಯರು ಬರೀತಾರೆ, ಜ್ಞಾನಿಗಳಿಗೂ ತ್ರೈವಿದ್ಯರಿಗೂ ಇರೋ ವ್ಯತ್ಯಾಸ ಇದು. ಯಾಕೆ ಭಗವಂತ ವ್ಯತ್ಯಾಸ ಮಾಡಿದ, ಅವ್ರು ಪೂಜೆ ಮಾಡಿರೋದು ಹಾಗೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತತೈವ ಭಜಾಮ್ಯಹಂ. ಯಾರು ಯಾವ ರೀತಿಯಲ್ಲಿ ನನ್ನನ್ನು ಪೂಜೆ ಮಾಡುತ್ತಾರೆ, ಯಾರು ಯಾವ ರೀತಿಯಲ್ಲಿ ನನ್ನನ್ನು ಆರಾಧನೆ ಮಾಡ್ತಾರೆ, ತಾಂ ತಥೈವ ಭಜಾಮ್ಯಹಂ, ನಾನು ಅವರಿಗೆ ಆ ರೀತಿಯಲ್ಲಿ ನಾನು ಫಲ ಕೊಡ್ತೀನಿ. ಆದ್ದರಿಂದ ಮಮ ವರ್ತ್ಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಈ ಮಾತನ್ನು ಭಗವಂತ ಹೇಳುತ್ತಾ ಇದ್ದಾನೆ. ಹಾಗಾಗಿ ಎಷ್ಟೊಂದು ವಿಷಯ ಹೇಳ್ತಾನೆ, ಯಾವುದೂ ಕೂಡ ಇಲ್ಲಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕನೂ ಮಿಸ್ ಮಾಡ್ಕೊಂಡು ಹೋಗಿಲ್ಲ. ತುಂಬ ಚೆಂದಾಗಿರ್ತಕ್ಕಂಥದ್ದು. ಆದರೆ ಅಷ್ಟೆಲ್ಲ ವಿಶದವಾಗಿ ಪಾಠಕ್ರಮದಲ್ಲಿ ಕೇಳಬೇಕು, ಸುಮ್ಮನೆ ಸಾರವನ್ನು ಮಾತ್ರ ಹೇಳ್ತೀನಿ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಒಂದು ಮಾತಾಡ್ತಾನೆ ಭಗವಂತ. ಈ ಚಾತುರ್ವರ್ಣ ಇದೆಯಲ್ಲ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನೋದು, ಇದು ನಾನೇ ಸೃಷ್ಟಿ ಮಾಡಿರೋದು, ಇದು ನನ್ನಿಂದ ಸೃಷ್ಟಿಯಾಗಿದೆ. ಯಾವ ಬೇಸಿಸ್ ಮೇಲೆ ಸೃಷ್ಟಿ ಮಾಡಿದೆ ಭಗವಂತ, ಇವನು ಬ್ರಾಹ್ಮಣ, ಇವನು ಕ್ಷತ್ರಿಯ, ಇವನು ವೈಶ್ಯ, ಇವನು ಶೂದ್ರ ಅಂತ ಅಂದರೆ ಗುಣ ಕರ್ಮ ವಿಭಾಗಶಃ ಅಂತ ಒಂದು ಮಾತಾಡಿದ್ದಾನೆ ಭಗವಂತ. ಆ ಗುಣಗಳ ಅನುಸಾರವಾಗಿ ಅವರನ್ನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಕರಿಬೇಕು, ಅಥವಾ ಕರ್ಮದಿಂದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಕರಿಬೇಕು. ಅಂದರೆ ಅವರು ಯಾವ್ಯಾವ ಗುಣಗಳನ್ನು ಹೊಂದಿರ್ತಾರೆ, ಆ ಗುಣ ಹೊಂದಿರೋರೆಲ್ಲ ಬ್ರಾಹ್ಮಣರೇ. ಯಾರು ಈ ಗುಣವನ್ನು ಹೊಂದಿರ್ತಾರೋ ಅವರು ಬ್ರಾಹ್ಮಣರು. ಇದಕ್ಕೆ ವರ್ಣ ಅಂತ ಕರೀತಾರೆ. ಇದಕ್ಕೆ ವರ್ಣಗಳು
ಶರೀರದಿಂದ ಬಂದಿರತಕ್ಕಂಥ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಬೇರೆ. ಈ ವರ್ಣಗಳಿಂದ ಈ ಗುಣಗಳಿಂದ ಬಂದಿರುತ್ತಲ್ಲ. ಈಗ ಸಾತ್ವಿಕ ಗುಣ ಯಾರ್ಯಾರು ಹೊಂದಿರ್ತಾರೋ ಅವರೆಲ್ಲ ಬ್ರಾಹ್ಮಣರೇ. ಅಂದರೆ ಬ್ರಾಹ್ಮಣ ಸಾತ್ವಿಕ ಗುಣ ಹೊಂದಿರತಕ್ಕಂಥವನು ಬ್ರಾಹ್ಮಣ. ಸ್ವಲ್ಪ ಸಾತ್ವಿಕ ಜಾಸ್ತಿ, ರಾಜಸ ಕಡಿಮೆ ಹೊಂದಿರತಕ್ಕಂಥವನು ಕ್ಷತ್ರಿಯ. ರಾಜಸ ಗುಣ ಹೊಂದಿರತಕ್ಕಂಥವನು ವೈಶ್ಯ. ರಾಜಸ ಕಡಿಮೆ ತಾಮಸ ಹೊಂದಿರತಕ್ಕಂಥವನು ಶೂದ್ರ. ಈಗ ನನಗೆ ಆ ಗುಣ ಬಂದ್ಬಿಟ್ಟು ಅಂದ್ಕೊಳ್ಳಿ, ನಾವು ಶೂದ್ರ ಆಗ್ಬಿಡ್ತೀವಿ. ಗುಣದ ಪ್ರಕಾರ ಗುಣ ಕರ್ಮ ವಿಭಾಗಶಃ. ಗುಣ ವಿಭಾಗದಿಂದ ಕರ್ಮ ವಿಭಾಗದಿಂದ ಇದು ಚಾತುರ್ವರ್ಣ್ಯ ಆಗಿರೋದು ಕರ್ಮ ವಿಭಾಗಶಃ. ಇನ್ನು ಶಮದಮಾದಿಗಳಿಂದ ಕೂಡಿರ್ತಕ್ಕಂಥವನು ಬ್ರಾಹ್ಮಣ. ಮುಂದೆ ಹೇಳ್ತಾನೆ ಭಗವಂತ. ಇಲ್ಲಿ ಗುಣ ವಿಭಾಗವನ್ನು ಹೇಳಿದ್ದಾನೆ, ಮುಂದೆ ಕರ್ಮ ವಿಭಾಗವನ್ನು, ಬ್ರಾಹ್ಮಣನಲ್ಲಿ ಎಷ್ಟು ಗುಣ ಇರಬೇಕು ಅಥವಾ ಅಷ್ಟು ಗುಣ ಇರ್ತಕ್ಕಂಥವನು ಬ್ರಾಹ್ಮಣ, ಇಷ್ಟು ಗುಣ ಇರ್ತಕ್ಕಂಥವನು ಕ್ಷತ್ರಿಯ ಅಂತ ಗುಣ ವಿಭಾಗವನ್ನು ಭಗವಂತ ಮುಂದೆ ಹೇಳುತ್ತಾನೆ. ಹಾಗಾಗಿ ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತ ಸ್ವತಂತ್ರನಾಗಿರ್ತಕ್ಕಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ನೋಡಿ ಸ್ವಾಮಿ ಮುಂದೆ ಹೇಳ್ತಾನೆ. ಶಮದವಾದಿಗಳು ಬ್ರಾಹ್ಮಣ ಧರ್ಮಗಳು, ಶೌರ್ಯ, ಧೈರ್ಯ, ಯುದ್ಧದಿಂದ ವಾಪಸ್ಸು ಬರದೇ ಇರೋದು ಇದೆಲ್ಲ ಕ್ಷತ್ರಿಯ ಧರ್ಮಗಳು. ಕೃಷಿ, ಗೋರಕ್ಷಣೆ, ವಾಣಿಜ್ಯ, ವೈಶ್ಯರ ಧರ್ಮಗಳು. ವ್ಯಾಪಾರ ಮಾಡಬಾರ್ದು ಬ್ರಾಹ್ಮಣನಾದವನು, ಅದು ವೈಶ್ಯರ ಗುಣ, ಅದು ವೈಶ್ಯರ ಕರ್ಮ. ಅದು ಹಿಂದೆಲ್ಲ ಹಂಗೆ ಇರೋದು. ಯಾರು ಅಂಗಡಿ ಇಟ್ಟಿರ್ತಾರೋ ಅವರು ವೈಶ್ಯರು, ಯಾರು ಶಮದವಾದಿಗಳಿಂದ ಕೂಡುತ್ತಾರೋ ಅವರು ಬ್ರಾಹ್ಮಣರು, ಯಾರು ಶೌರ್ಯ, ವೀರ್ಯ, ಧೈರ್ಯದಿಂದ ಕೂಡುತ್ತಾರೋ ಅವರು ಕ್ಷತ್ರಿಯರು. ಹೀಗೆ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಭಗವಂತ 18ನೇ ಅಧ್ಯಾಯದಲ್ಲಿ ಇದನ್ನು ನಿರೂಪಣೆ ಮಾಡುತ್ತಾನೆ. ಭಗವಂತ ಹೇಳ್ತಾನೆ, ಇನ್ನೊಂದು ಮಾತಾಡ್ತಾನೆ ನೋಡಿ. ಭಗವಂತ ಕರ್ಮ ಮಾಡಿದರೂ ಕೂಡ ಯಾಕೆ ಭಗವಂತನಿಗೆ ಕರ್ಮದ ಫಲ ಅಂಟೋದಿಲ್ಲ ಅಂತ ಪ್ರಶ್ನೆ. ಎಷ್ಟು ವಿಷಯ ಹೇಳ್ತಾನೋ ಭಗವದ್ಗೀತೆಯಲ್ಲಿ ಭಗವಂತ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿಮಾಂ ಯೋಭಿಜಾನಾತಿ ಕರ್ಮಭಿಃ ನ ಸ ಬದ್ಯತೆ. ಈಗ ಸೃಷ್ಟಿ ಮಾಡ್ತಾನೆ ಭಗವಂತ, ಪಾಲನೆ ಮಾಡುತ್ತಾನೆ, ಲಯ ಮಾಡುತ್ತಾನೆ, ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡುತ್ತಾನೆ, ಅವತಾರಗಳನ್ನು ಮಾಡುತ್ತಾನೆ. ಆ ಅವತಾರದಲ್ಲಿ ಅನೇಕ ಕರ್ಮಗಳನ್ನು ಮಾಡುತ್ತಾನೆ. ಆ ಯಾವ ಕರ್ಮಗಳು ಭಗವಂತನಿಗೆ ಅಂಟೋದಿಲ್ಲ. ಅಂದರೆ ಅದರ ಪಾಪ ಫಲ, ಪಾಪ ಪುಣ್ಯಗಳು ಭಗವಂತನಿಗೆ ಅಂಟೋದಿಲ್ಲ, ಅದನ್ನು ಅನುಭವಿಸಬೇಕಾಗಿಲ್ಲ. ಯಾಕೆ? ಸ್ವಾಮಿ ಹೇಳ್ತಾನೆ, ನಮೇ ಕರ್ಮ ಫಲೇ ಸ್ಪೃಹ. ನನಗೆ ಕರ್ಮದ ಫಲದಲ್ಲಿ ನನಗೆ ಆಸಕ್ತಿ ಇಲ್ಲ. ಸಂಧ್ಯಾವಂದನೆ ಮಾಡಿದ ಭಗವಂತ, ನಾವನ್ನೇ ಹೇಳಿದ್ದೆ, ಕೃಷ್ಣಾವತಾರದಲ್ಲಿ ಭಗವಂತ ಸಂಧ್ಯಾವಂದನೆ ಮಾಡಿದ್ದಾನೆ, ಗುರು ಸೇವಾ ಮಾಡಿದ್ದಾನೆ, ಲಗ್ನ ಮಾಡಿಕೊಂಡಿದ್ದಾನೆ 16,108 ಜನರನ್ನ, ಗೃಹಸ್ಥಾಶ್ರಮ ಪರಿಪಾಲನೆ ಮಾಡಿದ್ದಾನೆ. ಆದರೆ ಭಗವಂತನಿಗೆ ಆ ಕರ್ಮ ಲೇಪ ಯಾಕಿಲ್ಲ ಅಂದರೆ ಭಗವಂತನಿಗೆ ಒಂದು ಕರ್ಮದಿಂದಲೂ ಕೂಡ ಗೋದಾನ ಮಾಡಿದ್ದಾನೆ. ಬ್ರಾಹ್ಮಣರು ಬಂದರೆ ಪಾದ ಪ್ರಕ್ಷಾಳನೆ ಮಾಡಿ ಕಳಿಸ್ತಾ ಇದ್ದಂತೆ ಭಗವಂತ. ಯಾವುದೇ ಬ್ರಾಹ್ಮಣ ಬರಲಿ ಭಗವಂತನ ಮನೆಗೆ, ನಾರದರಿಗೆ ಮಾಡಿದ್ದಾನೆ, ಕುಚೇಲನಿಗೆ ಮಾಡಿದ್ದಾನೆ, ಭೃಗು ಋಷಿಗಳಿಗೆ ಮಾಡಿದ್ದಾನೆ. ದೊಡ್ಡ ದೊಡ್ಡ ಜ್ಞಾನಿಗಳು ಯಾರು ಬಂದರೂ ಕೂಡ ಮನೆಗೆ ಪಾದ ಪ್ರಕ್ಷಾಳನೆ ಮಾಡ್ತಾ ಇದ್ದಂತೆ ಕೃಷ್ಣ ಪರಮಾತ್ಮ. ನಮೇ ಕರ್ಮಾಣಿ ಲಿಂಪಂತಿ. ಭಗವಂತ ಹೇಳ್ತಾನೆ, ಇದರಿಂದ ನನಗೆ ಪುಣ್ಯ ಪಾಪ ಏನು ಅಂಟೋದೇ ಇಲ್ಲ. ನನಗೆ ಪಾಪದ ಫಲದಲ್ಲಿ, ಅದೇ ಕರ್ಮದಲ್ಲಿ ಫಲದ ಬಗ್ಗೆ ನನಗೆ ಆಸಕ್ತಿ ಇಲ್ಲ. ಹಿಂಗೆ ತಿಳ್ಕೊಡ್ರಿ. ಯೋಮಾಂ ಇತಿಮಾಂ ಯೋ ವಿಜಾನಾತಿ. ಯಾರು ನನ್ನನ್ನು ಈ ರೀತಿ ತಿಳ್ಕೊತಾರೆ, ನ ಕರ್ಮಭಿಃ ತಲ ಬಾಧ್ಯತೆ, ಅವನಿಗೂ ಕೂಡ ಕರ್ಮಗಳ ಬಂಧನ ಆಗೋದಿಲ್ಲ ಎಂಬುದಾಗಿ ಭಗವಂತ ಅದನ್ನು ನಿರೂಪಣೆ ಮಾಡ್ತಕ್ಕಂಥವನಾಗಿ ಇದಕ್ಕೆಲ್ಲ ಕರ್ಮ ಇದು ಜ್ಞಾನಯೋಗ ಅಂತ ಕರೀತಾರೆ. ಸ್ವಾಮಿ ಹೇಳ್ತಾನೆ ನೋಡಿ, ತ್ಯಕ್ತ್ವಾ ಕರ್ಮ ಫಲ ಸಂಗಂ ನಿತ್ಯತೃಪ್ತೋ ನಿರಾಶ್ರಯ ಕರ್ಮಣ್ಯವಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಯಾರು ತ್ಯಕ್ತ್ವಾ ಕರ್ಮ ಫಲ ಸಂಗಂ, ಯಾರು ಕರ್ಮದ ಫಲದಲ್ಲಿ ಅಭಿಲಾಷೆಯನ್ನು ಬಿಡ್ತಕ್ಕಂಥವನಾಗಿ ನಿತ್ಯ ತೃಪ್ತನಾಗಿ ಅಲಂಬುದ್ಧಿ ನಿರಾಶ್ರಯನಾಗಿ
ಅಂದರೆ ಭಗವಂತನನ್ನ ಬಿಟ್ಟು ಬೇರೆ ಇನ್ನೊಬ್ಬರು ಆಶ್ರಯ ಇಲ್ಲ ಅಂತ ಯಾರು ತಿಳ್ಕೊಳ್ತಾರೋ ಅವರಿಗೆ ನಿರಾಶ್ರಯ ಅಂತ ಕರೀತಾರೆ. ಭಗವಂತ ಎಲ್ಲರಿಗೂ ಆಶ್ರಯ. ಭಗವಂತನನ್ನು ಬಿಟ್ಟು ಬೇರೆ ಯಾರೂ ಆಶ್ರಯ ಇಲ್ಲ ಅಂತ ಯಾರು ತಿಳ್ಕೊಂಡಿರ್ತಾರಲ್ಲ ಅವರಿಗೆ ನಿರಾಶ್ರಯರು ಅಂತ ಕರೀತಾರೆ. ಭಗವದ್ಗೀತೆಯಲ್ಲಿ ನಂಗೆ ಅವನ ಆಶ್ರಯ ಇವನ ಆಶ್ರಯ ಅಂತ ತಿಳ್ಕೊಬೇಡಿ. ಭಗವಂತ ಒಬ್ಬನೇ ಎಲ್ಲರಿಗೂ ಆಶ್ರಯ. ಭಗವಂತನನ್ನು ಹೊರತು ನನಗೆ ಇನ್ನೊಬ್ಬರು ಆಶ್ರಯ ಇಲ್ಲ ಅಂತ ಯಾರು ತಿಳ್ಕೊಂಡಿರ್ತಾರಲ್ಲ ಇವರಿಗೆ ನಿರಾಶ್ರಯರು ಅಂತ ಕರೀತಾರೆ. ಆಶ್ರಯರಹಿತರೆ. ನಿತ್ಯ ತೃಪ್ತ ಯದೃಚ್ಛಾಲಾಭ ಸಂತುಷ್ಟ ದ್ವಂದ್ವಾತೀತೋ ವಿಮತ್ಸರ ಸಮಸ್ಸಿದ್ಧೌ ಅಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಮೊದಲನೇ ಅಧ್ಯಾಯ ಎರಡನೇ ಅಧ್ಯಾಯವನ್ನು ನಾವು ಹೇಳುವಾಗ ಕರ್ಮ ಮಾಡಿದರೆ ಅದು ನಮ್ಗೆ ಅಂಟ್ಕೊಂಡ್ಬಿಡುತ್ತೆ. ಅರ್ಥಾತ್ ಅದರ ಫಲ ಅನುಭವಿಸ್ಬೇಕಾಗತ್ತೆ. ನಾವು ಆ ಅನುಭವಿಸ್ಬೇಕಾದ್ರೆ ಇನ್ನೊಂದು ಜನ್ಮ ಹುಟ್ಟು ಬರಬೇಕಾಗತ್ತೆ. ಇದೇ ಹುಟ್ಟಬೇಕು ಅನುಭವಿಸ್ಬೇಕು ತಿರ್ಗಾ ಮಾಡಬೇಕು ಹುಟ್ಟಬೇಕು ಅನುಭವಿಸ್ಬೇಕು ತಿರ್ಗಾ ಮಾಡಬೇಕು. ಇದು ಚೈನ್ ಇದ್ದಂಗೆ ಅಂತ ಅರ್ಜುನ ಒಂದು ಆಕ್ಷೇಪ ಮಾಡಿದ್ದ. ನೀನು ನನ್ನ ಯುದ್ಧ ಮಾಡು ಅಂತ ಹೇಳ್ತೀಯ ಕೃಷ್ಣ. ಈಗ ಯುದ್ಧ ಮಾಡಿದ್ರೆ ಪುಣ್ಯ ಬರುತ್ತೆ, ನಿನ್ನ ಪ್ರಕಾರ ಪುಣ್ಯ ಬರುತ್ತೆ, ನನ್ನ ಪ್ರಕಾರ ಪಾಪ ಬರುತ್ತೆ, ನಿನ್ನ ಪ್ರಕಾರ ಪುಣ್ಯ ಬರುತ್ತೆ. ಆಯ್ತು, ಪುಣ್ಯ ಬರುತ್ತೆ ಅಂತಲೇ ಇಟ್ಕೋಣ. ಈ ಪುಣ್ಯ ಅನುಭವಿಸೋರು ಯಾರು ಕರ್ಮ ಮಾಡಿರ್ತಾರೋ ಅವ್ರು ತಾನೇ ಅನುಭವಿಸ್ಬೇಕು. ಯಾವಾಗ ಅನುಭವಿಸ್ಬೇಕಿದೋ ಮುಂದಿನ ಜನ್ಮದಲ್ಲಿ ಅನುಭವಿಸ್ಬೇಕು. ಅಲ್ಲಿಗೆ ಇನ್ನೊಂದ್ಸಲ ನಾ ಬರಬೇಕು ಅಂತ ಆಯ್ತು ಅಲ್ವಾ. ಇನ್ನೊಂದ್ಸಲ ತಾಯಿ ಗರ್ಭಕ್ಕೆ ಹುಟ್ಟಿ ಮಗು ಆಗಿ ಹುಟ್ಟಿ ಬಂದು ಬೆಳೆದು ದೊಡ್ಡವನಾಗಿ ಆಮೇಲೆ ಅನುಭವಿಸ್ಬೇಕು. ಅಥವಾ ಮಗುವಾಗಿದ್ದಾಗಲೇ ಒಟ್ಟಿನಲ್ಲಿ ಅನುಭವಿಸ್ಬೇಕಾದ್ರೆ ಇನ್ನೊಂದ್ಸಲ ನಾನು ಹುಟ್ಟು ಬರಬೇಕು ಅಲ್ವಾ. ಆ ಹುಟ್ಟಿ ಬಂದಾಗ ತಿರ್ಗಾ ಕರ್ಮ ಮಾಡ್ತೀನಿ. ನಾನು ಪುಣ್ಯ ಮಾಡ್ತೀನೋ ಪಾಪ ಮಾಡ್ತೀನೋ ಅದನ್ನು ಅನುಭವಿಸೋಕ್ಕೆ ತಿರ್ಗಾ ಬರಬೇಕು. ಹಾಗೆ ಬಂದಾಗ ತಿರ್ಗಾ ಮಾಡ್ತೀನಿ, ಅದನ್ನು ಅನುಭವಿಸೋದಕ್ಕೆ ತಿರ್ಗಾ ಬರಬೇಕು. ಇದು ಮುಗಿಯೋದೇ ಇಲ್ಲ. ಅನುಭವಿಸೋಕ್ಕೆ ಬಂದಾಗ ಮತ್ತೆ ಮಾಡೋದು, ಆ ಮಾಡಿದ್ದಕ್ಕೆ ಮತ್ತೆ ಅನುಭವಿಸೋದು, ಅನುಭವಿಸೋವಾಗ ಮತ್ತೆ ಮಾಡೋದು, ಮತ್ತೆ ಅದನ್ನು ಅನುಭವಿಸೋದು. ಇದೇನು ಮುಗಿಯದ ಕಥೆ, ಇದು ಚೈನ್ ಇದು. ಆದ್ದರಿಂದ ಯುದ್ಧ ಮಾಡುವಂತ ನಂಗೆ ಹೇಳಬೇಡ, ಈ ಯುದ್ಧ ನಮ್ಮನ್ನು ಬಂಧನ ಮಾಡಿಬಿಡುತ್ತೆ ಅಂತ ಹೇಳಿದ್ದ. ಅದಕ್ಕೆ ಭಗವಂತ ಇಲ್ಲೊಂದು ಮಾತಾಡ್ತಾನೆ ನೋಡಿ, ಇಲ್ಲೊಂದು ಮಾತಾಡ್ತಾನೆ. ಅದನ್ನು ಹೆಂಗೆ ಬಿಡಿಸ್ಕೋಬೋದು ನಾನು ಹೇಳ. ಹಾಗಂತ ಕರ್ಮ ಮಾಡೋದೇ ಬೇಡ ಅಂತ ಬಿಟ್ಬಿಡಬಾರ್ದು. ಕರ್ಮ ಮಾಡಿದ್ರೆ ತಾನೇ ಪುಣ್ಯ ಬರೋದು, ಪುಣ್ಯ ಬಂದರೆ ತಾನೇ ಅದನ್ನು ಅನುಭವಿಸ್ಬೇಕು, ಅನುಭವಿಸ್ಬೇಕಾದ್ರೆ ಇನ್ನೊಂದು ಜನ್ಮ ಬರಬೇಕು. ಕರ್ಮನೇ ಮಾಡೋದಿಲ್ಲ, ಅವಾಗ ನಿಮಗೆ ಪುಣ್ಯನೂ ಬರಲ್ಲ ಪಾಪನೂ ಬರಲ್ಲ, ಏನು ಅನುಭವಿಸ್ಬೇಕಾಗಿರಲ್ಲ ಅಂತ ಕೆಲವರ ವಾದ. ಅದಕ್ಕೆ ಭಗವಂತ ಹೇಳ್ತಾರೆ ಹಂಗಲ್ಲ, ಕರ್ಮ ಮಾಡಬೇಕು. ನಾ ಹಲಸಿನಣ್ಣಿನ ಉದಾಹರಣೆ ಕೊಟ್ಟೆ. ಹಲಸಿನಣ್ಣು ಬಿಟ್ಬಿಡೋದು ದೊಡ್ಡ ವಿಷಯ ಅಲ್ಲ. ಹಲಸಿನಣ್ಣು ತಿನ್ನಬೇಕು, ಆದರೆ ಅಂಟಿಸ್ಕೋಬಾರ್ದು. ಅಂಟು ಕೈಗೆ ಅಂಟಿಸ್ಕೊಳ್ಳೋದಂಗೆ ಹಲಸಿನಣ್ಣು ಬಿಡಿಸಿ ತಿನ್ನಬೇಕು. ಅಂಗಡಿಯಿಂದ ಹಲಸಿನಣ್ಣು ತೊಳೆ ತೊಗೊಂಬಂದ್ಬಿಟ್ಟು ತಿಂದರೆ ಪೇಪರಲ್ಲಿ ಕೊಟ್ಟಿರ್ತಾನೆ, ಕೈಗೆ ಅಂಟೋದಿಲ್ಲ, ಅದು ಬೇರೆ ವಿಷಯ. ನೀವೇ ಬಿಡಿಸ್ಕೋಬೇಕಾದಾಗ ಏನು ಮಾಡಬೇಕು? ಹಣ್ಣು ಯಾರೋ ಕೊಟ್ಬಿಡ್ತಾರಲ್ಲ, ನೀವೇ ಬಿಡಿಸ್ಕೋಬೇಕು. ಇವಾಗ ತಿನ್ನಬೇಕು. ಅಯ್ಯೋ ನಮಗದು ಆಗೋದಿಲ್ಲ, ಅದೆಲ್ಲ ಕೈಗಂಟತ್ತೆ ಅಂತ ಕೊಟ್ಬಿಡ್ಬಾರ್ದು ಯಾರಿಗೂ. ಬಿಡಿಸೋ ಕಲೆಯನ್ನು ಕಲ್ತ್ಕೊಂಡು ಯಾವ ರೀತಿ ಬಿಡಿಸಿದ್ರೆ ಹಲಸಿನ ಅಂಟು ನಮ್ಮ ಕೈಗೆ ಅಂಟೋದಿಲ್ಲ ಅನ್ನೋದು ತಿಳ್ಕೊಂಡು ಹಾಗೆ ಬಿಡಿಸಿ ಹಲಸಿನ ತೊಳೆಯನ್ನು ಆಮೇಲೆ ನೈವೇದ್ಯ ಮಾಡಿ ಬ್ರಾಹ್ಮಣರಿಗೆ ಕೊಟ್ಟು ತಿನ್ನಬೇಕು. ಅದು ಬಿಟ್ಟು ನಂಗೆ ಹಲಸಿನಣ್ಣೆ ಬೇಡರಿ, ಅದು ಕೈಗೆಲ್ಲ ಅಂಟತ್ತೆ, ಅದೇ ದ್ರಾಕ್ಷಿ ಕೊಡ್ರಿ ಅದ್ರ ಬದಲು. ಸುಮ್ಮನೆ ಪುರಾಣ ಕೇಳುವಾಗ ಗೊತ್ತಿಲ್ಲದ ಬಾಯಿಗೆ ಹಾಕೊಂಡ್ಬಿಡ್ಬೋದು, ಆ ಕಡೆ ಈ ಕಡೆ ನೋಡ್ಬಿಟ್ಟು. ಈ ಸಣ್ಣದು ಬರುತ್ತಲ್ಲ ಸೀಡ್ಲೆಸ್ ದ್ರಾಕ್ಷಿ, ಅದು ನೋಡಿ ಎಲ್ಲ ಯಾವಾಗ ಬೇಕಾದ್ರೆ ತಿನ್ಬಿಡ್ಬೋದು, ಏನು ತೊಂದರೆ ಇಲ್ಲ. ತಿಂದಿದ್ದೀನಿ ಇದು ಕೂಡ ಗೊತ್ತಾಗಲ್ಲ. ಹಂಗನ್ಬಾರ್ದು. ಪ್ರತಿಯೊಂದು ಫಲದಲ್ಲೂ ಕೂಡ ಭಗವಂತ ವಿಶೇಷ ಆರೋಗ್ಯ ರಸಗಳನ್ನು ಇಟ್ಟಿರ್ತಾನೆ. ಸ್ವಾಮಿ ಸ್ವೀಕಾರ ಮಾಡಬೇಕು ನಿಷಿದ್ಧ ಪದಾರ್ಥಗಳನ್ನು ಬಿಟ್ಟು. ಹಾಗೆ ಭಗವಂತ ಇಲ್ಲೊಂದು ಮಾತಾಡ್ತಾನೆ ನೋಡಿ. ಯದೃಚ್ಛಾಲಾಭ ಸಂತುಷ್ಟ ದ್ವಂದ್ವಾತೀತೋ ವಿಮತ್ಸರ ಸಮಸ್ಸಿದ್ಧೌ ಅಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಕರ್ಮ ಮಾಡಿದ್ರೂ ಕೂಡ ಯಾವಾಗ ನಮ್ಗೆ ಅಂಟೋದಿಲ್ಲ. ಕರ್ಮ ಮಾಡ್ತೀವಿ, ಆ ಪಾಪ ಪುಣ್ಯಗಳು ಮತ್ತೆ ನಮಗೆ ಇನ್ನೊಂದು ಜನ್ಮಕ್ಕೆ ಕಾರಣ ಆಗಬಾರ್ದು. ಇದೇ ಬಂಧ ಅಂದರೆ ಇಲ್ಲೇನಿಲ್ಲ. ಯಾವಾಗ ಆಗಲ್ಲ ಅಂದರೆ ಭಗವಂತ ಹೇಳ್ತಾನೆ ಯದೃಚ್ಛಾಲಾಭ ಸಂತುಷ್ಟ. ನೋಡಿ,
ಫಲದ ಆಶೆಯಿಂದ ಕರ್ಮಾಚರಣೆ ಮಾಡಬಾರ್ದು, ಫಲದ ಆಶೆಯಿಂದ ದೇವರ ಪೂಜೆ ಮಾಡಬಾರ್ದು, ಫಲದ ಆಶೆಯಿಂದ ಸಂಧ್ಯಾವಂದನೆ ಮಾಡಬಾರ್ದು, ಫಲದ ಆಶೆಯಿಂದ ಪುರಾಣ ಹೇಳಬಾರ್ದು. ಇಷ್ಟು ದುಡ್ಡು ಕೊಡ್ತಾರೆ ಪುರಾಣ ಹೇಳಿದ್ರೆ ನಮ್ಗೆ ಇಷ್ಟು ಆಗುತ್ತೆ ಅಂತ ಲೆಕ್ಕ ಹಾಕಬಾರ್ದು. ಭಗವಂತ ಏನು ಕೊಡಿಸ್ತಾನೋ ಅದು ತಗೊಳ್ರಿ, ಅದು ಕೊಡ್ತಾನೆ ಅಂತ ಪುರಾಣ ಹೇಳಬಾರ್ದು. ಇಷ್ಟು ಕೊಡ್ಲಿ ಅಂತಂತೂ ಸುತರಾಂ ಹೇಳಬಾರ್ದು. ಎಲ್ಲರಿಗೂ ಅವರವ್ರ ಪ್ರೊಫೆಷನ್ ಲೆಕ್ಕ. ಎದುರಿಚ್ಛಾಲಾಭ ತುಷ್ಟಸ್ಯ. ಎದುರಿಚ್ಛಾ ಅಂದರೆ ಭಗವದಿಚ್ಛಾ ಅಂತ. ಸ್ವಾಮಿ ನಮಗೆ ಏನು ಕೊಡಬೇಕು ಅನ್ನೋದು ಈಗಾಗಲೇ ನಾನು ನಿಗದಿ ಆಗೋಗಿದೆ ಅಂತ ಹೇಳಿದ್ದೀನಿ ನಿಮಗೆ. ಅದರ ಟೈಮ್ ಬರಬೇಕು, ಕೊಡಬೇಕಷ್ಟೇ. ಅದು ನೀವು ಅದಕ್ಕೆ ಪ್ರಯತ್ನ ಪಟ್ಟು ಏನು ಮಾಡಿ ಕಷ್ಟಪಟ್ಟು ಸಂಪಾದಿಸಿದ್ರು ಅದಿಷ್ಟು ತೆಗೆದುಬಿಡ್ತಾನೆ ಭಗವಂತ. ಅವನು ಎಷ್ಟು ನಿಗದಿ ಮಾಡಿದಾನೋ ಅಷ್ಟೇ ನಿಮಗೆ ದಕ್ಕೋದು. ನೀವು ಹಂಗೆ ಮಾಡಿ ಹಿಂಗೆ ಮಾಡಿ ಮೋಸ ಮಾಡಿ ಕಳ್ಳತನ ಮಾಡಿ ಅದು ಮಾಡಿ ಇದು ಮಾಡಿ ಏನು ಮಾಡಿ ಅದನ್ನು ಜಾಸ್ತಿ ಮಾಡಿಕೊಂಡ್ರು ಭಗವಂತನ ಕೈಯಲ್ಲಿ ಒಂದು ಕತ್ರಿ ಇದೆ, ಅಷ್ಟು ಕತ್ತರಿಸ್ಬಿಡ್ತಾನೆ ಭಗವಂತ. ನಿಮಗೆ ಎಷ್ಟು ಬರಬೇಕೋ ಅಷ್ಟೇ ಬರೋದು. ಅದಕ್ಕೆ ಯಾಕಪ್ಪ ಜಾಸ್ತಿ ಕಷ್ಟಪಟ್ಟು ಸಂಪಾದಿಸಿ ಭಗವಂತನ ಕೈಯಲ್ಲಿ ಕತ್ತರಿಸ್ಕೋಬೋದು. ಅವ್ನು ಎಷ್ಟು ಕೊಡ್ತಾನೋ ಸ್ವಾಮಿ ಅಷ್ಟೇ ಕೊಡಿ, ಸುಮ್ಮನೆ ಕೈ ಮುಗಿಯೋ ವಾಸಿ ಅಲ್ವಾ? ಆ ಟೈಮೆಲ್ಲ ಬೇರೆ ರೀತಿ ಉಪಯೋಗಿಸ್ಕೋಬೋದಲ್ವಾ? ದ್ವಂದ್ವಾತಿ ಭಗವಂತ ಹೇಳ್ತಾನೆ, ಎದೃಚ್ಛಾಲಾಭ ಸಂತುಷ್ಟ. ಬರೀ ತುಷ್ಟ ಅಲ್ಲ, ಸಂತುಷ್ಟ. ಸಂತುಷ್ಟ ಅಂದರೆ ತೃಪ್ತಿ, ಚೆನ್ನಾಗಿ ತೃಪ್ತಿ ಇರಬೇಕು. ಏನು ಯಾವ ಕಾಲಕ್ಕೆ ಭಗವಂತ ಕೊಡ್ತಾನೋ ಅದನ್ನು ಸ್ವೀಕಾರ ಮಾಡಿ ಯಾರು ನೆಮ್ಮದಿಯಿಂದ ಇರ್ತಾರಲ್ಲ, ಇವರಷ್ಟು ಸುಖಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲ. ದ್ವಂದ್ವಾತೀತ. ಈ ದ್ವಂದ್ವ ಇದೆಯಲ್ಲ, ಲಾಭ ನಷ್ಟ, ಸುಖ ದುಃಖ, ಮಾನ ಅಪಮಾನ, ಇದನ್ನು ಒಂದೇ ಥರ ನೋಡಬೇಕು. ಲಾಭ ಬಂದಾಗಲೂ ಹಾಗೆ ಇರಬೇಕು, ನಷ್ಟ ಆದಾಗಲೂ ಹಾಗೆ ಇರಬೇಕು, ಸುಖ ಬಂದಾಗಲೂ ಒಂದೇ ಥರ ಇರಬೇಕು, ದುಃಖ ಬಂದಾಗಲೂ ಒಂದೇ ಥರ ಇರಬೇಕು. ದ್ವಂದ್ವ ಅತೀತ. ಅತೀತ ಅಂದರೆ ದಾಟೋದು ಅಂತ. ಜೀವನದಲ್ಲಿ ಇದೆರಡು ಬರ್ತನೇ ಇರುತ್ತೆ. ಯಾರಿಗೂ ಒಂದೇ ಬರೋದಿಲ್ಲ. ಯಾರಿಗೂ ಕಷ್ಟ ಬರೀ ಒಂದೇ ಕಷ್ಟ ಇರಲ್ಲ, ಯಾರಿಗೂ ಸುಖ ಇರಲ್ಲ. ಬರೀ ಸುಖನೂ ಇಲ್ಲ, ಬರೀ ದುಃಖನೂ ಇಲ್ಲ. ತಿಳ್ಕೊಂಬಿಡಿ, ಸಂಸಾರದಲ್ಲಿ ಭಗವಂತ ಹೇಳ್ತಾನೆ ಇದು ಎಲ್ಲರಿಗೂ ಉಂಟು, ಸುಖನೂ ಉಂಟು ದುಃಖನೂ ಉಂಟು. ಅದಕ್ಕೆ ಸಂಸಾರ ಅಂತ ಕರೆಯೋದು. ಈ ಅವಸ್ಥಾನೇ ಅಂಥದ್ದಿದು. ಆದರೆ ನಾವು ಹೆಂಗಿರ್ಬೇಕದು? ಒಂದೇ ಥರ ಇರಬೇಕು. ಸುಖ ಬಂದಾಗಲೂ ಹಾಗೆ ಇರಬೇಕು, ದುಃಖ ಬಂದಾಗಲೂ ಹಾಗೆ ಇರಬೇಕು. ದ್ವಂದ್ವಾತೀತ ಅಂತ ಕರೀತಾರೆ ಇದಕ್ಕೆ. ಇನ್ನೊಬ್ಬರನ್ನು ನೋಡಿ ಮತ್ಸರ ಪಡಬಾರದು. ಭಗವಂತ ಹೇಳಿದ ವಿಮತ್ಸರ. ನೋಡಿ, ಅವರೆಷ್ಟು ಸುಖವಾಗಿದ್ದಾರೆ, ಏನು ಮಾಡಿದ್ರು ಬರಲ್ಲ, ನಾವೇನು ಮಾಡಿದ್ರು ಆಗ್ತಾ ಇಲ್ಲ. ಅವ್ರು ನೋಡಿ ಪಕ್ಕದ ಮನೆಯವ್ರು ಹಂಗಿದ್ದಾರೆ, ಅದು ತೊಗೊಂಡ್ರು ಇದು ತೊಗೊಂಡ್ರು, ಕಾರ್ ತೊಗೊಂಡ್ರು, ಮನೆ ಕಟ್ಟಿದ್ರು, ಎಷ್ಟೊಂದು ಆಭರಣ ಹಾಕೊಂಡಿದ್ದಾರೆ, ನಮಗೇನು ಈ ಮಾತ್ಸರ್ಯ ಇರಬಾರದು. ವಿಮತ್ಸರ. ಅವರವರ ಸಾಧನೆಗೆ ತಕ್ಕಂತೆ ಫಲ ಕೊಡ್ತಾನೆ ಭಗವಂತ ಅಂತ ಹಿಂದೆನೇ ಹೇಳ್ಬಿಟ್ಟಿದ್ದೀನಿ. ಏ ಯಥಾ ಮಾಂ ಪ್ರಪದ್ಯಂತೆ. ಅವ್ರು ಹಿಂದಿನ ಜನ್ಮದಲ್ಲಿ ಬೇಕಾದಷ್ಟು ಕೊಟ್ಟಿದ್ದಾರೆ, ಅದಕ್ಕೆ ಭಗವಂತ ಅವ್ರಿಗೆ ಕೊಟ್ಟಿದ್ದಾನೆ. ನೀವು ಕೊಟ್ಟಿಲ್ಲ, ಅದಕ್ಕೆ ನಿಮಗೆ ಕೊಟ್ಟಿಲ್ಲ. ನೀವು ಕೊಡ್ರಿ, ನಿಮಗೂ ಕೊಡ್ತಾನೆ ಭಗವಂತ. ಒಬ್ಬ ಚೆನ್ನಾಗಿರ್ತಕ್ಕಂಥವರನ್ನು ನೋಡಿ, ಅಯ್ಯೋ ಇವರು ಪೂರ್ವ ಜನ್ಮದಲ್ಲಿ ಎಷ್ಟು ಸಾಧನೆ ಮಾಡಿದ್ದಾರೆ, ಎಷ್ಟು ದಾನ ಮಾಡಿದ್ದಾರೆ, ಅದಕ್ಕೆ ಭಗವಂತ ಅವರು ಕೊಟ್ಟಿದ್ದಾನೆ. ಅದು ಹಣ ಆಗಿರ್ಬೋದು, ಸಂಪತ್ತಾಗಿರ್ಬೋದು, ರೂಪ ಆಗಿರ್ಬೋದು, ಬಣ್ಣ ಬಟ್ಟೆ, ಎಷ್ಟು ಸೌಂದರ್ಯದಿಂದ ಕೂಡಿರ್ತಾರೆ. ಕೆಲವರು ಕುರೂಪಿಗಳಾಗಿರ್ತಾರೆ. ಏನು ಕಾರಣ? ಅವರು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಸೇವಾ ಅಂತ ಸಂತೋಷ ಪಡಬೇಕೇ ಹೊರತು ನಮಗಿಲ್ವಲ್ಲ ಅಂತ ಯಾವತ್ತೂ ಮತ್ಸರ ಪಡಬಾರದು. ನನಗಿಲ್ಲ, ಅವನಿಗಿದೆ, 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 ನನಗಿಲ್ಲ, ಅವನು ಬಂದ್ಬಿಡ್ತಲ್ಲ ಅಂತ ಇನ್ನೊಬ್ಬರ ಮೇಲೆ ಮಾತ್ಸರ್ಯವನ್ನು ಯಾರು ಪಡ್ತಾರೆ ಅವರಿಗೆ ಬರೋದಿದ್ರೂ ಹೊರಟೋಗ್ಬಿಡುತ್ತಂತೆ. ಭಾಗವತದಲ್ಲಿ ಶ್ರೀಮದ್ ಆಚಾರ್ಯರು ಬರೀತಾರೆ, ನಿರ್ಮತ್ಸರಾಣಾಂ ಸತಾಂ ಧರ್ಮ ಪ್ರೋಜ್ಜಿತ ಕೈತಗೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ. ಅಂಥವರಿಗೆ ಪಾಠ ಪ್ರವಚನ ಉಪನ್ಯಾಸ ಹೇಳೋದು ಕೇಳೋದು ಏನೂ ಅಧಿಕಾರ ಇಲ್ಲಂತೆ ಮಾತ್ಸರ್ಯ ಪಡೋರಿಗೆ. ಹೌದು, ಅವರು ಭಗವಂತ ಕೊಟ್ಟಿದ್ದಾನೆ, ಇಟ್ಕೊಂಡಿಯಾರಪ್ಪ. ನಿಮ್ಗೆ ಕೊಟ್ಟಿಲ್ಲ, ಇಟ್ಕೊಂಡಿಲ್ಲ, ಅವನದೇನು ತಪ್ಪಿಲ್ಲ ಭಗವಂತನದು. ಈಗಾಗಲೇ ಹೇಳ್ಬಿಟ್ಟಿದ್ದೀವಿ, ನೀ ಕೊಟ್ಟಿದ್ರೆ ಕೊಡ್ತಾರೆ. ಕೊಟ್ಟವರಿಗುಂಟು, ಕೊಡದವರಿಗಿಲ್ಲ. ದಾಸರಾಯರು ಈ ಮಾತಾಡ್ತಾರೆ. ಕಷ್ಟಪಟ್ಟರು ಇಲ್ಲ, ಕಳವಳಿಸಿದರಿಲ್ಲ, ಕೊಟ್ಟವರಿಗೆ ಉಂಟು, ಕೊಡದವರಿಗಿಲ್ಲ. ನಾನು ಹೇಳಿದ್ದೆ, ಅವ್ರು ಹೇಳೋದು.
ಕೊಟ್ಟವರಿಗುಂಟು, ಹಿಂದಿನ ಜನ್ಮದಲ್ಲಿ ಕೊಟ್ಟವರಿಗೆ ಈಗುಂಟು, ಹಿಂದಿನ ಜನ್ಮದಲ್ಲಿ ಕೊಡದವರಿಗಿಲ್ಲ. ದ್ವಂದ್ವಾತೀತ ವಿಮತ್ಸರ ಸಿದ್ಧ ಸಿದ್ಧೌ ಸಮೋಭೂತ್ವ. ಒಂದು ಕಾರ್ಯ ಆಗಲೇಬೇಕು ಅಂತ ನಿಯಮ ಇಲ್ಲ. ಕಾರ್ಯಸಿದ್ಧಿ ಅಂತ ಕರೀತಾರೆ. ಯಾವುದೋ ಒಂದು ಕಾರ್ಯ ಮಾಡಬೇಕು ಅಂತ ಇರ್ತೀರ, ಆಗಲ್ಲ. ಕೆಲವು ಸಲ ಆಗತ್ತೆ, ಕೆಲವು ಸಲ ಆಗಲ್ಲ. ಒಂದು ಕಾರ್ಯಕ್ರಮ ಫಿಕ್ಸ್ ಮಾಡ್ಕೊಂಡಿರ್ತೀರ, ಆಗಲ್ಲ. ಅದು ಕೆಲವು ಸಲ ನಡೆದು ಬಿಡುತ್ತೆ ಅನ್ಕೊಂಡಂಗೆ. ಎರಡನೇ ಟೈಮಲ್ಲೂ ಒಂದೇ ಥರ ಇರಬೇಕಂತೆ ಭಗವಂತ ಹೇಳ್ತಾನೆ. ಕಾರ್ಯ ಆಗಲಿಲ್ವಾ, ಭಗವಂತನ ಚಿತ್ತಕ್ಕೆ ಬರಲಿಲ್ಲ, ಇಲ್ಲ ಆಗಲಿಲ್ಲ. ಆಯ್ತಾ, ಭಗವಂತನ ಚಿತ್ತಕ್ಕೆ ಬಂತು, ಆಯ್ತು, ಇಷ್ಟೇ. ಆಗಲಿಲ್ವಂತೆ, ಏನೋ ಕಾರ್ಯಕ್ರಮ ಅಂದ್ಕೊಂಡಿದ್ರಂತೆ, ಕ್ಯಾನ್ಸಲ್ ಆಗುತ್ತಂತೆ. ಹೌದು, ಭಗವಂತನ ಚಿತ್ತಕ್ಕೆ ಬರಲಿಲ್ಲ, ಆಗಲಿಲ್ಲ, ಹಿಂಗೂ ಬಿಡ್ತಂತೆ. ಅವರು ಅಂದ್ಕೊಂಡಿರ್ತೀರ ಬೇಕಾದಷ್ಟು ಕಾರ್ಯಕ್ರಮ ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ. ಆಗಲ್ಲ ಕೆಲವೆಲ್ಲ. ಜ್ಞಾನಿಗಳು ಸ್ವಾಮಿ ಹೇಳ್ತಾರೆ, ಸಿದ್ಧ ಸಿದ್ಧೌ ಸಮೋಭೂತ್ವ ಸಕೃತ್ವಾಪಿ ನೈವತ್ಯ. ಇಂತಹ ಮನಸ್ಥಿತಿ ಇರ್ತಕ್ಕಂಥವರು ಕರ್ಮ ಮಾಡಿದ್ರೂ ಕೂಡ ನ ನಿಬದ್ಧತೆ, ಇವರು ಬಂಧನಕ್ಕೆ ಒಳಗಾಗುವುದಿಲ್ಲ. ಆಮೇಲೆ ಎಲ್ಲ ಭಗವದಧೀನ ಅನ್ನೋ ಜ್ಞಾನ ಇರಬೇಕು ನೋಡಿ. ಭಗವದ್ಗೀತೆಯ ಒಂದೊಂದು ಶ್ಲೋಕಗಳು ಕೂಡ ನಾವು ಪ್ರತಿನಿತ್ಯ ಮಾಡ್ತಕ್ಕಂತಹ ಕರ್ಮ ಹೇಗಿರಬೇಕು ಅನ್ನೋದು ತೋರಿಸ್ತಾನೆ ಭಗವಂತ. ಯಾವಾಗ ನಾನು ಒಳ್ಳೆ ಜ್ಞಾನ ಕೊಡ್ತೀನಿ ನಿಮಗೆ, ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಅಂತೆಲ್ಲ ಮಾತಾಡ್ತೀವಿ ನಾವು. ಹೌ ಟು ಅಚೀವ್ ದಟ್, ಹೆಂಗೆ ಬರುತ್ತದ ನಮಗೆ. ಕರ್ಮ ಎಷ್ಟು ಚೆನ್ನಾಗಿ ಮಾಡ್ತೀವೋ ಜ್ಞಾನ ಅಷ್ಟು ಚೆನ್ನಾಗಿ ಬರುತ್ತಂತೆ ನೋಡ್ರಿ. ಅದು ಭೂಮಿ ಎಷ್ಟು ಚೆನ್ನಾಗಿ ನೀವು ಹಸನ್ನು ಮಾಡಿರ್ತೀರ, ಬೆಳೆ ಅಷ್ಟು ಚೆನ್ನಾಗಿ ಬರುತ್ತೆ ನಿಮಗೆ. ಆ ಒಂದು ಶ್ಲೋಕ ಇದೆ ನೋಡಿ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಶ್ರಾದ್ದ ಕಾಲದಲ್ಲಿ ಈ ಮಂತ್ರ ಹೇಳಿಸ್ತಾರೆ. ಅಂದ್ರೆ ಏನು? ಬ್ರಹ್ಮಾರ್ಪಣಂ ಭಗವಂತ ಹೇಳ್ತಾನೆ ನೋಡಿ. ಅರ್ಪಣ ಅಂದರೆ ಯಾವುದರಿಂದ ನಾವು ಭಗವಂತನಿಗೆ ಅರ್ಪಣೆ ಮಾಡ್ತೀವಲ್ಲೋ ಅದಕ್ಕೆ ಬ್ರಹ್ಮಾರ್ಪಣ ಅಂತ ಕರೀತಾರೆ. ಅಂದರೆ ಸಾಧನ ಪದಾರ್ಥಗಳಿದೆಯಲ್ಲ ಇದಕ್ಕೆಲ್ಲ ಬ್ರಹ್ಮಾರ್ಪಣ ಅಂತ ಕರೀತಾರೆ. ಈಗ ಒಂದು ದೇವ್ರ ಪೂಜೆ ಮಾಡಬೇಕಾದ್ರೆ ಅನೇಕ ಪಾತ್ರೆಗಳು ಇರಬೇಕು. ಆಚಮನದ ಪಾತ್ರೆ ಇರಬೇಕು, ತಟ್ಟೆ ಇರಬೇಕು, ಸೋಮಸೂತ್ರ ತಟ್ಟೆ ಇರಬೇಕು, ತೀರ್ಥದ ಪಂಚಪಾತ್ರೆ ಇರಬೇಕು, ಉದ್ಧರಣೆ ಇರಬೇಕು, ಸಂಪುಷ್ಟ ಇರಬೇಕು. ಈಗೆಲ್ಲ ಅರ್ಪಣ ಅಂತ ಕರೀತಾರೆ. ಒಂದು ಕಾರ್ಯ ಮಾಡುವಾಗ ಏನೇನು ಪರಿಕರಗಳು ಇರಬೇಕು, ನಿಮಗೆ ಸಾಧನಗಳೇನಿರಬೇಕು. ಒಂದು ಯಜ್ಞ ಮಾಡಬೇಕು, ದರ್ಬೆ ಇರಬೇಕು, ಸಮಿತಿ ಇರಬೇಕು, ಹವಿಸ್ ಹಾಕಕ್ಕೆ ಸೌಟ್ ಇರಬೇಕು, ಕಲಶಗಳಿರಬೇಕು, ತೊಂಗೆಗಳಿರಬೇಕು, ಪ್ರತಿಮಾಗಳಿರಬೇಕು. ಇದಕ್ಕೆಲ್ಲ ಅರ್ಪಣ ಅಂತ ಕರೀತಾರೆ. ಈ ಸಕಲ ಪದಾರ್ಥಗಳು ಕೂಡ ಭಗವಂತನ ಅಧೀನ ಅನ್ನೋ ಜ್ಞಾನ ಇರಬೇಕಂತೆ. ಬ್ರಹ್ಮಾರ್ಪಣಂ ಇದೆಲ್ಲ ಯಾರ್ದು ಅಂದ್ರೆ ನಮ್ದು ಅನ್ಬಾರ್ದಂತೆ. ಇದೆಲ್ಲ ಭಗವಂತನ ಅಧೀನ ಈ ಪದಾರ್ಥಗಳು. ಬ್ರಹ್ಮಹವಿ, ಈ ಹವಿಸ್ ಹಾಕ್ತೀವಲ್ಲ ನಾವು, ಆ ಹವಿಸ್ಸು ಕೂಡ ಭಗವಂತನ ಅಧೀನ ಅದು. ಆಮೇಲೆ ಬ್ರಹ್ಮಾಗ್ನೌ, ಅಗ್ನಿ ಉರಿತಾ ಇರುತ್ತಲ್ಲ ಜಾಜ್ವಲ್ಯಮಾನವಾಗಿ, ಆ ಅಗ್ನಿಯಲ್ಲಿ ಭಗವಂತ ಇದ್ದಾನೆ, ಅಗ್ನಿಯನ್ನು ನಿಯಮನ ಮಾಡ್ತಾ ಇದ್ದಾನೆ. ಆಮೇಲೆ ಬ್ರಹ್ಮಣಾಹುತಂ, ಆ ಹೋಮ ಮಾಡ್ತೀವಲ್ಲ ನಾವು, ಆ ಹೋಮ ಭಗವಂತನ ಅಧೀನ. ಆಮೇಲೆ ಬ್ರಹ್ಮೈವ ತೇನ ಗಂತವ್ಯಂ, ಆ ಹೋಮ ಮಾಡ್ತಕ್ಕಂತಹ ಯಜಮಾನ ಇರ್ತಾನಲ್ಲ ಅವನು ಭಗವದಧೀನ. ಈ ಎಲ್ಲ ಕರ್ಮಗಳಿದೆಯಲ್ಲ ಇದು ಭಗವಂತನ ಅಧೀನ. ಈ ಜ್ಞಾನ ಇರಬೇಕಂತೆ ನಮಗೆ. ಇಲ್ಲಿ ಬರೀ ಹೋಮ ಅಂದರೆ ಶ್ರಾದ್ದ ಎಲ್ಲ ಸೇರ್ಕೊಂಡೇ ಇರೋದು. ಪೂಜೆ, ಈಗ ದೇವ್ರ ಪೂಜೆ ಮಾಡ್ತೀವಿ ಅಥವಾ ಗೌರಿ ಪೂಜೆ ಮಾಡ್ತೀವಿ ಅಥವಾ ತುಳಸಿ ಪೂಜೆ ಮಾಡ್ತೀವಿ, ಆ ಪದಾರ್ಥಗಳೆಲ್ಲ ಇಟ್ಕೊಂಡಿರ್ತೀವಲ್ಲ, ಬೆಳ್ಳಿ ತಟ್ಟೆನೋ, ಬೆಳ್ಳಿ ಪಂಚವಾಳನೋ, ಬೆಳ್ಳಿ ಆರತಿ ತಟ್ಟೆನೋ, ನೀಲಾಂಜನ ಎಲ್ಲ ಇಟ್ಕೊಂಡಿರ್ತೀವಲ್ಲ, ಇದೆಲ್ಲ ನಮ್ದು ಅನ್ಕೋಬಾರ್ದಂತೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ
ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಇಷ್ಟು ಅನುಸಂಧಾನ ಇರಬೇಕಂತೆ ನೋಡ್ರಿ ಪೂಜೆ ಮಾಡುವಾಗ. ಈ ಪದಾರ್ಥ ಎಲ್ಲ ನಂದು, ನಾನು ಇಷ್ಟು ಜೋರಾಗಿ ಪೂಜೆ ಮಾಡ್ತಾ ಇದ್ದೀನಿ, ಮಂಟಪ ನಂದು, ಚಾಮರ ನಂದು, ಛತ್ರ ನಂದು, ಬೆಳ್ಳಿ ಮಣೆ ನಂದು, ಬೆಳ್ಳಿ ತುಳಸಿ ಮಣಿ ನಂದು, ಎಲ್ಲ ನಿಂದು ನಿಂದು ಅಂತ ಇರ್ಬೇಕಂತೆ. ನಂದು ನಂದು ಅಂದ್ರೆ ಬಂಧನ, ನಿಂದು ನಿಂದು ಅಂದ್ರೆ ಬಿಡುಗಡೆ. ನೋಡಿ, ನಾನು ನಾನು ಅಂದ್ರೆ ಬಂಧನ, ನೀನು ನೀನು ಅಂದ್ರೆ ಬಿಡುಗಡೆ. ಈ ತರ ಜ್ಞಾನ ಇರಬೇಕು ಅಂತ ಸ್ವಾಮಿ ಹೇಳ್ತಾ ಇದ್ದಾನೆ. ಬ್ರಹ್ಮಕರ್ಮ ಸಮಾಧಿನ. ಈ ರೀತಿಯಾಗಿರ್ತಕ್ಕಂತಹ ಜ್ಞಾನ ಯಾರು ಹೊಂದಿರ್ತಾನೆ ಇವನು ನನ್ನನ್ನು ಹೊಂದುತ್ತಾನೆ ಅಂತ ಹೇಳಿ ಅನೇಕ ಯಜ್ಞಗಳನ್ನು ಹೇಳ್ತಾನೆ ಭಗವಂತ. ದೈವಯಜ್ಞ, ಬ್ರಹ್ಮಯಜ್ಞ, ಆಮೇಲೆ ಸಂಯಮಾಗ್ನಿ, ಶ್ರೋತ್ರ, ಜ್ಞಾನೇಂದ್ರಿಯಗಳನ್ನು ಭಗವಂತನಲ್ಲಿ ಕಳಿಸೋದು, ಆತ್ಮ ಸಂಯಮ ಯಜ್ಞ, ದ್ರವ್ಯಯಜ್ಞ, ಯೋಗಯಜ್ಞ, ಸ್ವಾಧ್ಯಾಯ ಯಜ್ಞ, ಇನ್ನ ಪ್ರಾಣಾಗ್ನಿ, ಉಸಿರು ಬಿಡೋದು ತಗೊಳ್ಳೋದು, ಅದು ಒಂದು ಯಜ್ಞ. ನಿಯತಾಹಾರ, ಅದೊಂದು ಯಜ್ಞ. ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು, ಅದೊಂದು ಯಜ್ಞ. ಈ ಎಲ್ಲ ಯಜ್ಞಗಳ ಪೈಕಿ ಸ್ವಾಮಿ ಹೇಳ್ತಾನೆ, ಶ್ರೇಯಾನ್ ದ್ರವ್ಯಮಯಾದ್ಯಜ್ಞ ಜ್ಞಾನಯಜ್ಞಂ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ನೋಡಿ, ನೀವು ಯಾವ ಯಜ್ಞ ಮಾಡ್ರಿ, ದ್ರವ್ಯ ಯಜ್ಞ, ಯಜ್ಞಯಾಗಾದಿಗಳು ಮಾಡೋದು, ದಕ್ಷಿಣೆ ಕೊಡೋದು, ಅಥವಾ ಸ್ವಾಧ್ಯಾಯ ಯಜ್ಞ, ತಪಸ್ಸಿನ ಯಜ್ಞ, ಇಂದ್ರಿಯಗಳ ಯಜ್ಞ, ಯಾವ ಯಜ್ಞ ಮಾಡ್ತಿರೋ ಆ ಎಲ್ಲ ಯಜ್ಞಗಳಿಗಿಂತ ಶ್ರೇಷ್ಠವಾದ ಯಜ್ಞ ಅಂದರೆ ಜ್ಞಾನಯಜ್ಞ. ಭಗವಂತ ಹೇಳ್ದ. ಅಂದರೆ ಭಗವಂತನನ್ನ ತಿಳಿದುಕೊಳ್ಳುವ, ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳುವ ಕೆಲಸ ಏನಿದೆ ಇದಕ್ಕೆ ಜ್ಞಾನಯಜ್ಞ ಅಂತ ಕರೀತಾರೆ. ಇನ್ನೇನಿಲ್ಲ. ಈಗ ಹೋಮ ಮಾಡ್ತೀರಾ, ಯಜ್ಞ ಮಾಡ್ತೀರಾ, ಯಾವುದೋ ಪವಮಾನ ಹೋಮ ಅಂತ ಮಾಡ್ತೀರಾ. ಅವ್ರು ಆಚಾರ ಮಾಡ್ತಾ ಇರ್ತಾರೆ, ನಾವು ಕೂತಿರ್ತೀವಿ, ಕಡೆಗೆಲ್ಲ ಕೈ ಮುಗಿರಿ ಅಂತಾರೆ, ಕೈ ಮುಗಿತಾರೆ, ನಮಸ್ಕಾರ ಮಾಡಿ ಅಂತಾರೆ, ನಮಸ್ಕಾರ ಮಾಡ್ತಾರೆ, ಪ್ರದಕ್ಷಿಣೆ ಮಾಡ್ತಾರೆ, ರಕ್ಷ ಕೊಡ್ತಾರೆ, ತೀರ್ಥ ಕೊಡ್ತಾರೆ, ತಗೊಂಡು ಹೋಗ್ತೀವಿ. ಆ ಹೋಮ ಯಾವುದು, ಅದಕ್ಕೆ ದೇವತೆ ಯಾರು, ಪರಮಾತ್ಮನ ಯಾವ ರೂಪ ಇದೆ ಅಲ್ಲಿ, ಯಾವ ಮಂತ್ರದಿಂದ ಹೋಮ ಮಾಡ್ತಾ ಇದ್ದಾರೆ, ಅದು ಆ ಮಂತ್ರಗಳು ಭಗವಂತನ ಏನು ಮಹಿಮೆಯನ್ನು ಹೇಳುತ್ತಾ ಇದೆ, ಇದೆಲ್ಲ ಯಾರಿಗೆ ಗೊತ್ತಿರುತ್ತಲ್ಲ ಇದಕ್ಕೆ ಜ್ಞಾನಯಜ್ಞ ಅಂತ ಕರೀತಾರೆ. ಅದಕ್ಕೆ ಹೋಮ ಗೀಮ ಆಗುತ್ತೋ ಒಂದು ಅರ್ಧ ಗಂಟೆ ಪ್ರವಚನ ಇಡಿಸಿರ್ತಾರೆ, ಅವರು ಅದನ್ನೆಲ್ಲ ಹೇಳ್ತಾರೆ. ಪವಮಾನ ಹೋಮ ಅಂದರೆ ಇದು, ಪವಮಾನ ಅಂತ ಭಗವಂತನಿಗೆ ಹೆಸರು. ಯಾಕೆ ಭಗವಂತನಿಗೆ ಪವಮಾನ ಅಂತ ಕರೀತಾರೆ? ಪವಮಾನ ಅಂದರೆ ವಾಯುದೇವರು ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ, ಪರಮಾತ್ಮನಿಗೆ ಪವಮಾನ ಅಂತ ಹೆಸರು. ಅವ್ನಿಗೆ ಯಾಕೆ ಪವಮಾನ ಅಂತ ಕರೀತಾರೆ? ಆ ಯಜ್ಞ, ಆ ಹೋಮ ಮಾಡೋದ್ರಿಂದ ಏನು ಪ್ರಯೋಜನ, ಆ ಮಂತ್ರಗಳು ಏನು ಹೇಳ್ತಾ ಇದೆ, ಯಾವ ಮಹಿಮೆಯನ್ನು ಕೊಂಡಾಡ್ತಾ ಇದೆ, ಇದೆಲ್ಲ ಅವ್ರು ಹೇಳ್ತಾರೆ ಪ್ರವಚನ. ಇದಕ್ಕೆ ಜ್ಞಾನಯಜ್ಞ ಅಂತ ಕರೀತಾರೆ. ಇದು ನಡೆದ್ರೆ ಭಗವಂತನಿಗೆ ಬಹಳ ಪ್ರೀತಿ ಅಂತೆ. ಇದರ ಬರೀ ಅಷ್ಟೇ ಆವತಿ ಹಾಕಿ ತುಪ್ಪ ಹಾಕಿ ಗೋವಿಂದ ಅಂದ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಏನು ಗೊತ್ತಾಯ್ತು ನಿಮಗೆ? ಏನೋ ಹೋಮ ಇತ್ತಂತೆ, ಹೋದ್ರಿ, ಏನೋ ಹೋಮ ಇತ್ತು, ಪವಮಾನ ಹೋಮ ಅಂತ ಹೋಗಿದ್ವಿ, ಊಟ ಮಾಡ್ಕೊಂಡು ಬಂದ್ವಿ. ಏನು ಪವಮಾನ ಹೋಮ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ ಗೊತ್ತಿಲ್ಲ. ಅದೆಲ್ಲ ನಂಬರ್ ಕಡಿಮೆ ಆಗ್ಬಿಡ್ತಾನೆ ಭಗವಂತ. 5-6 ನಂಬರ್ ಕೊಟ್ಟು ಕಳಿಸ್ಬಿಡ್ತಾನೆ. 35 ಜನ ಬರ್ಬೇಕು ಮಿನಿಮಮ್ ಅಲ್ವಾ ಪಾಸ್ಗೆ. 10-12 ಕೊಟ್ಟು ಕಳಿಸ್ಬಿಡ್ತಾನೆ, ಹೋಗುತ್ತೆ. ಪಾಸಿಂಗ್ ಮಾರ್ಕ್ಸೇ ಬರ್ತಾ ಇದ್ರೆ ಡಿಸ್ಟಿಂಕ್ಷನ್ ಎಲ್ಲಿಂದ ಬರುತ್ತೆ? ಪ್ರತಿಯೊಂದು ಕರ್ಮವನ್ನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡಬೇಕಂತೆ. ಆವಾಗ ನೋಡ್ರಿ ಜ್ಞಾನ ಕಾರ್ಯದಲ್ಲಿ ಪರಿವರ್ತನ ಆಗಬೇಕು. ಅದನ್ನು ಸ್ವಾಮಿ ಹೇಳ್ತಾನೆ. ಎಲ್ಲ ಯಜ್ಞಕ್ಕಿಂತ ಜ್ಞಾನಯಜ್ಞ ಶ್ರೇಷ್ಠ. ನನ್ನ ಜ್ಞಾನ ನಿಮಗೆ ಬರುತ್ತಲ್ಲ, ಆ ಯಜ್ಞ ಅದು ಶ್ರೇಷ್ಠ. ಅದು ಯಾಕೆ ಅಂದರೆ ಎಲ್ಲ ಕರ್ಮಗಳನ್ನು ಮಾಡೋದು ಜ್ಞಾನಕ್ಕೋಸ್ಕರನೇ ಮಾಡೋದು. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಕರ್ಮ ಮಾಡೋದೇ ಜ್ಞಾನ ಬರಲಿ ಅಂತ. ನೀವು ಜ್ಞಾನ ಬರದೇನೆ ಕರ್ಮ ಮಾಡಿಬಿಟ್ರೆ ಕರ್ಮ ವೇಸ್ಟು. ಸ್ಕೂಲ್ ಕಳಿಸೋದು ಹುಡುಗರನ್ನ, ಈ ಕ್ಲಾಸ್ ಪಾಸ್ ಆಗಲಿ, ಮುಂದಿನ ಕ್ಲಾಸ್ ಹೋಗ್ಲಿ ಅಂತ. ಪ್ರತಿದಿನ ಸ್ಕೂಲ್ಗೆ ಹೋಗ್ತಾನೆ ಹುಡುಗ, ಆದರೂ ಈ ವರ್ಷನೂ ಅದೇ ಕ್ಲಾಸಲ್ಲಿ ಇದ್ದಾನೆ ಅಂದರೆ ಯಾಕೆ ಕಳಿಸ್ಬೇಕು? ಮನೆಯಲ್ಲಿರೋದು ವಾಸಿ. ಅವನಿಗೆ ಶೂಸ್ ಹಾಕಿ, ಬೂಟ್ಸ್ ಹಾಕಿ, ಟೈ ಕಟ್ಟಿ, ಅವನಿಗೆ ಇಸ್ತ್ರಿ ಮಾಡಿ, ಆ ಯೂನಿಫಾರ್ಮ್ ಕಳಿಸಿ, ಪುಸ್ತಕ ಕಳಿಸಿ, ಕ್ಯಾರಿಯರ್ ಕಳಿಸಿ, ಬ್ಯಾಗ್ ಕಳಿಸಿ, ಟಿಫನ್ನು
ಲಾಂಗ್ ಮೀಲ್ಸು ಶಾರ್ಟ್ ಮೀಲ್ಸು ಅಂತ ಹೇಳಿ 5 ಡಬ್ಬಿ ಅದು ಇಷ್ಟೆಲ್ಲ ಬೆನ್ನಿಗೆ ಹಾಕಿ ವ್ಯಾನ್ ಹತ್ರ ಬಿಟ್ಬಿಟ್ಟು ಬಂದು ವ್ಯಾನ್ ಕಳಿಸಿ ಅದು ಕಾದಿದ್ದು ತಿರ್ಗಾ ಕರ್ಕೊಂಡ್ಬಂದು ಏನಾಯ್ತು ರಿಸಲ್ಟು ಅಂದರೆ ಫೇಲು ನಮ್ಮ ಹುಡುಗ ನಾಳೆಯಿಂದ ಮಠಕ್ಕೆ ಕಳಿಸಿ ಯಾರಾಗ ತರಕಾರಿ ಹಚ್ಕೊಂಡು ಕೂತಿರ್ತಾರೆ ಸ್ಕೂಲ್ಗೆ ಹೋಗೋದು ಬಂದು ವೇಸ್ಟ್ ಅಲ್ವಾ. ಹಾಗೆ ಕರ್ಮ ಮಾಡಿಬಿಟ್ಟರೆ ಜ್ಞಾನ ಬರದೇ ಇದ್ದರೆ ಕರ್ಮ ವೇಸ್ಟ್ ಅಂದ್ಬಿಡ್ತಾನೆ ಭಗವಂತ. ಭಾಗವತದಲ್ಲಿ ಹೇಳ್ತಾ ಇದ್ದಾರೆ, ಕರ್ಮ ಮಾಡಿದ್ದಕ್ಕೆ ಫಲ ಏನು ಅಂದರೆ ಜ್ಞಾನ ಬರಬೇಕು. ಯಾವ ಕರ್ಮದಿಂದ ಆವಾಗ ಜ್ಞಾನ ಬರೋದಿಲ್ಲ, ಜ್ಞಾನ ಭಕ್ತಿ ಎರಡು ಸೇರಿಕೊಂಡು ನಮಗೆ ಭಕ್ತಿ ಬರೋದಿಲ್ಲ, ಕರ್ಮ ವೇಸ್ಟ್ ಅನ್ನತ್ತೆ ಭಾಗವತ. ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀರಾ ಅಷ್ಟೇ, ಸುಮ್ಮನೆ ಸ್ಕೂಲಿಗೆ ಕಳಿಸ್ದಂಗೆ ಆಯಿತು, ಪಾಸ್ ಆಗ್ತಾ ಇದ್ರೆ ಏನು ಪ್ರಯೋಜನ? ವ್ಯಾನ್ಗೆ 5,000 ರೂಪಾಯಿ ಫೀಸು ಡೊನೇಷನ್ನು ಎಲ್ಲ ವೇಸ್ಟ್ ಅಲ್ವಾ? ಪಾಸ್ ಆಗದೆ ಇದ್ರೆ ತಿರ್ಗಾ ಅದೇ ಕ್ಲಾಸ್ ಹೋಗ್ಬೇಕು ಮುಂದಿನ ವರ್ಷನೂ. ಇಷ್ಟು ವರ್ಷ ಕಟ್ಟಿದ್ದು ಗೋವಿಂದ ಅಲ್ವಾ? ಅದನ್ನು ಭಗವಂತ ಹೇಳ್ತಾನೆ, ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನಿ ಪರಿಸಮಾಪ್ಯತೆ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಅದಕ್ಕೇನೆ ದೊಡ್ಡೋರು ಬಂದಾಗ ಅವರನ್ನು ಪ್ರಶ್ನೆ ಮಾಡಿ ವಿಷಯ ತಿಳ್ಕೋಬೇಕಂತೆ. ಇಲ್ಲದೇ ಇದ್ದರೆ ವೇಸ್ಟ್. ಅವರೆಲ್ಲ ತಿಳ್ಕೊಂಡಿರ್ತಾರೆ, ಅವ್ರನ್ನ ಪ್ರಶ್ನೆ ಮಾಡಬೇಕಂತೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ತದ್ವಿದ್ಧಿ ಆ ಉತ್ಕೃಷ್ಟವಾಗಿರ್ತಕ್ಕಂತಹ ಭಗವಂತನ ಜ್ಞಾನವನ್ನು ಯಾರಿಂದ ತಿಳ್ಕೋಬೇಕು? ಜ್ಞಾನಿಗಳು ಬಂದಾಗ. ಜ್ಞಾನಿನಃ ತತ್ವದರ್ಶಿನಃ ಉಪದೇಕ್ಷಂತಿ. ಅವ್ರು ಹೇಳ್ತಾರಂತೆ, ನಾವು ಕೇಳೋದೇ ಇಲ್ಲ ಅವ್ರನ್ನ. ಯಾರಾದರೂ ಜ್ಞಾನಿಗಳು ಬಂದಾಗ, ಸ್ವಾಮಿಗಳಾಗಿರ್ಬೋದು, ವಿದ್ವಾಂಸರಾಗಿರ್ಬೋದು, ಪಂಡಿತರಾಗಿರ್ಬೋದು, ಬಂದಾಗ ಅವರು ಕೆಲವು ಪ್ರಶ್ನೆ ಕೇಳಬೇಕಂತೆ. ಭಗವಂತನ ವಿಷಯ ಹೇಳಿ, ಒಂದೆರಡು ಭಗವಂತನ ಮಹಿಮೆ ಹೇಳಿ ಅಂತನಾದರೂ ಕೇಳಬೇಕಂತೆ. ನಿಮಿ ಚಕ್ರವರ್ತಿ ಅವನು ಸತ್ರಯಾಗ ಮಾಡಿದ. ಜಯಂತೆಯರು ಬಂದರು, ಕೈ ಜೋಡಿಸಿ ಕೇಳಿಕೊಂಡ, ನಿಮಿ ಚಕ್ರವರ್ತಿ ನಿಮ್ಮಂಥ ಜ್ಞಾನಿಗಳು ಬರೋದೇ ಅಪರೂಪ, ಜೀವನದಲ್ಲಿ ಒಮ್ಮೊಮ್ಮೆ ನಿಮ್ಮ ಭೇಟಿ ಆಗೋದು, ದಯವಿಟ್ಟು ನನಗೆ ತತ್ವ ಉಪದೇಶ ಮಾಡಿ ಎಂದಾಗ ಆಗ ಅವರು ಹೇಳಿದ್ದೆ ಜಯಂತೆಯ ಉಪಾಖ್ಯಾನ. ಪೃಥು ಚಕ್ರವರ್ತಿ ಅವರ ಮನೆಗೆ ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತರು ಬಂದರು. ನಮಸ್ಕಾರ ಮಾಡಿ ಕೇಳ್ದ ಪೃಥು ಚಕ್ರವರ್ತಿ, ನಿಮ್ಮಂಥ ಜ್ಞಾನಿಗಳು ಬರೋದೇ ಅಪರೂಪ, ಭಗವಂತನ ಮಹಿಮೆ ಹೇಳ್ರಿ ಅಂತ. ಆಗ ಅವರು ಅಷ್ಟು ಹೇಳಿದ್ರು. ವಸುದೇವನ ಮನೆಗೆ ನಾರದರು ಬಂದರು ಒಂದ್ಸಲ. ನಾರದರನ್ನು ನಮಸ್ಕಾರ ಮಾಡಿ ಕೇಳಿದ ವಸುದೇವ, ನಾನು ಭಗವಂತ ನನ್ನ ಮಗ ಆಗಿರ್ಬೋದು, ಅವನನ್ನು ಸರಿಯಾಗಿ ತಿಳ್ಕೊಂಡಿಲ್ಲ, ನಾನು ಮಗ ಅಂತ ಆಟ ಆಡಿಸ್ಬಿಟ್ಟೆ, ಮಗ ಅಂತ ಮೋಹ ಮಾಡಿಬಿಟ್ಟೆ, ಮುದ್ದಾಡ್ಬಿಟ್ಟೆ, ಪರಮಾತ್ಮ ಅಂತ ತಿಳ್ಕೊಳ್ಳಿಲ್ಲ, ಅವನ ತತ್ವ ಉಪದೇಶ ಮಾಡಿ ಇನ್ನು. ನಾರದರು ಮತ್ತೆ ಹೇಳಿದ್ರು. ಉದ್ಧವ ಕೃಷ್ಣ ಪರಮಾತ್ಮನನ್ನೇ ಕೇಳಿಬಿಟ್ಟ. ನಾರದರು ಬ್ರಹ್ಮದೇವರನ್ನ ಕೇಳಿದ್ರು. ಇಡೀ ಭಾಗವತ ನೋಡ್ರಿ, ಒಬ್ಬರೊಬ್ಬರನ್ನು ಕೇಳಿದ್ದೆ. ವಿದುರರು ಬಂದರು, ಮೈತ್ರೇಯರನ್ನು ಕೇಳಿದ್ರು, ಶೌನಕಾದಿಗಳೆಲ್ಲ ಸೂತಾಚಾರ್ಯರನ್ನೇ ಕೇಳಿದ್ರು. ಜ್ಞಾನಿಗಳು ಬಂದಾಗ ಅವರನ್ನ ಸ್ವಾಮಿ ಭಗವಂತನ ಮಹಿಮೆ ಹೇಳ್ರಿ, ಕಿಂಚಿತ್ತು ಒಂದಾದರೂ ಭಗವಂತನ ಒಂದು ಹೊಸ ಮಹಿಮೆಯನ್ನು ಕೇಳಿ ಅವತ್ತು ಊಟ ಮಾಡ್ಬೇಕಂದ್ರಿ. ದಿನಾಗಲೂ ಬೇಡ, ಊಟ ಮಾಡೋದ್ಮೇಲೆ ಬಂದಾದರೂ ಕೇಳಬೇಕಂತೆ. ಪುರಾಣ ಸಾಯಂಕಾಲದ ಇಟ್ಟಿರ್ತಾರಲ್ವ, ಬೆಳಗ್ಗೆ ಎಲ್ಲ ಊಟ ಮಾಡ್ಬಿಟ್ಟಿರ್ತೀವಲ್ಲ, ಕೇಳಿದ್ಮೇಲೆ ಊಟ ಮಾಡೋದು ಆಗೋದೇ ಇಲ್ಲ ಬಿಡ್ರಿ. ಅದು ಒಂದು ಊಟ ಮಾಡಿದ ಆದ್ಮೇಲಾದ್ರೂ ಕೇಳ್ರಿ, ಇದನ್ನ ನಾವು ಕೇಳೋದೇ ಇಲ್ಲ, ಬರೀ ಊಟ ಮಾಡ್ಕೊಂಡು ಕೂತಿರ್ತೀವಿ. ಭಗವಂತ ಹೇಳ್ತಾನೆ, ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಪ್ರಣಿಪಾತ ಅಂದರೆ ನಮಸ್ಕಾರ ಮಾಡಬೇಕಂತೆ. ಬಂದು ದೊಡ್ಡವರು ಬಂದಾಗ ಒಂದು ನಮಸ್ಕಾರ ಮಾಡಿ, ಪ್ರಶ್ನೆ ಮಾಡಿ, ಸೇವೆ ಮಾಡಿ, ಅವರಿಂದ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ನನ್ನ ವಿಷಯವನ್ನು ತಿಳ್ಕೊಳ್ಳುವಂಥ ಭಗವಂತ ಜ್ಞಾನದ ಮಹಿಮೆಯನ್ನು ಹೇಳಿ, ಏನಾಗುತ್ತೆ ಜ್ಞಾನ ಬಂದರೆ ಅಂದರೆ ಭಗವಂತ ಹೇಳ್ತಾನೆ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಇದೊಂದು ಹೇಳಿ ಮುಕ್ತಾಯ ಮಾಡೋಣ. ನೋಡಿ, ಮೋಕ್ಷಕ್ಕೆ ಹೋಗಬೇಕಾದ್ರೆ ಈ ಕರ್ಮ ಎಲ್ಲ ನಾವು ಕಳ್ಕೊಂಡಿದ್ರೇ ಮೋಕ್ಷಕ್ಕೆ ಹೋಗೋಕ್ಕೆ ಸಾಧ್ಯ. ನಿಮಗೆ ಭಗವಂತನ ದರ್ಶನ ಆಗಿದ್ರೂ ಕೂಡ ನಾವಿನ್ನ ಅನುಭವಿಸ್ಬೇಕಾಗಿರ್ತಕ್ಕಂತಹ ಕರ್ಮ ಏನಾದರೂ ಇದ್ದರೆ ಮೋಕ್ಷ ಕೊಡಲ್ಲ ಭಗವಂತ. ಮೊದಲು ಅದಿಷ್ಟು ಕರ್ಮ ಅನುಭವಿಸ್ಬಿಟ್ಟು ಬಾ ಅಂತ.
ನಮ್ಮ ಹತ್ರ ಲಾಟ್ ಇದೆ ಕರ್ಮಗಳು, ಅನುಭವಿಸೋದೇ ಬೇಕಾದಷ್ಟಿದೆ. ಇದಕ್ಕೆ ಏನಂತ ಕರೀತಾರೆ? ಸಂಚಿತ ಅಂತ ಇದನ್ನೇ ಕರೆಯೋದು. ಕೂಡಿಟ್ಟಿರುವ ಕರ್ಮಗಳು, ಇನ್ನೂ ಅನುಭವಿಸಬೇಕಾಗಿರುವ ಯಾವ ಕರ್ಮದ ಫಲವನ್ನ ನಾವಿನ್ನೂ ಅನುಭವಿಸೋದಕ್ಕೆ ಸ್ಟಾರ್ಟ್ ಮಾಡೇ ಇಲ್ಲ, ಹಂಗಂಗೆ ಇದೆ, ಅದಕ್ಕೆ ಸಂಚಿತ ಕರ್ಮಗಳು ಅಂತ ಕರೀತಾರೆ. ಅದೆಲ್ಲ ಖಾಲಿ ಆಗಬೇಕು ನಾವು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ. ಖಾಲಿ ಮಾಡ್ಬೋದಲ್ವಾ? ಎಂದೋ ಒಂದು ದಿವಸ ತಗೊಂಡು ಖಾಲಿ ಆಗತ್ತಲ್ಲ ಅಂದರೆ, ಈಗ ಅಕ್ಕಿ ಮೂಟೆ ತಂದಿರ್ತೀರಾ, ದಿನಾಲೂ ಒಂದೊಂದು ಕೆಜಿ ತೆಕ್ಕೋತಾ ಇರ್ತೀರಾ, ಯಾವತ್ತೋ ಒಂದು ದಿವಸ ಮೂಟೆ ಖಾಲಿ ಆಗುತ್ತಲ್ವಾ? ಹೌದು, ಆಗತ್ತೆ, ನಿಜ. ಆದರೆ ನೀನು ಆ ಮೂಟೆಗೆ ದಿನಾಲೂ ಹಾಕ್ತಾ ಇರು, ಅವಾಗ ಎಲ್ಲಿ ಖಾಲಿ ಆಗುತ್ತೆ? ನಾನು ಅದನ್ನೇ ಹೇಳಿದ್ದೆ. ಇವಾಗ ಅಕ್ಕಿ ಮೂಟೆ ಇದೆ, ತೆಕ್ಕೊಂಡ್ವಿ 1 kg, 2 kg ಹಾಕಿದ್ವಿ ಅದಕ್ಕೆ, ತಿರ್ಗಾ 1 kg ತೆಕ್ಕೊಂಡ್ವಿ, 2 kg ಹಾಕಿದ್ವಿ ಅದಕ್ಕೆ. ಈ ಕರ್ಮ ಅನುಭವಿಸಕ್ಕೆ ಬಂದವರು ಬರೀ ಅಷ್ಟೇ ಮಾಡ್ತೀವ, ತಿರ್ಗಾ ಇನ್ನೊಂದಷ್ಟು ಹಾಕ್ತೀವಿ ಅದಕ್ಕೆ. ಆ ಕರ್ಮ ಹಂಗೆ ಉಳ್ಕೊಂಬತ್ತೆ, ಬೆಳ್ಕೊಂಡ್ಬಿಡುತ್ತೆ. ಆ ಥರ ಬೆಳೆದು ಸಂಚಿತ ಅನ್ನೋದು ತುಂಬ ಆಗೋಗಿದೆ ನಮ್ಮದು. ಅದಿರೋ ತನಕ ಭಗವಂತ ಮೋಕ್ಷ ಕೊಡ. ಅದಕ್ಕೇನೆ ಈ ಜ್ಞಾನವನ್ನ ಅಗ್ನಿ ಅಂತ ಕರೀತಾರೆ. ಈ ಜ್ಞಾನ, ಅಪರೋಕ್ಷ ಜ್ಞಾನ ಅನ್ನೋ ಅಗ್ನಿ ಏನು ಮಾಡುತ್ತಪ್ಪ ಅಂದರೆ, ಈ ಸಂಚಿತ ಕರ್ಮಗಳನ್ನೆಲ್ಲ ಸುಟ್ಟು ಬಿಡುತ್ತಂತೆ. ಅದನ್ನು ಅನುಭವಿಸ್ಬೇಕಾಗಿಲ್ಲ ನಾವು. ರೈಟ್ ಆಫ್ ಮಾಡ್ಬಿಡ್ತಾರೆ ನೋಡಿ, ಸಾಲ ಕೊಡಬೇಕು, ಸಾಲ ಮನ್ನಾ, ಸಾಲ ಕೊಟ್ಟಿರ್ತಾರೆ, ತೀರ್ಸಕ್ಕಾಗಲ್ಲ ಅಂದರೆ ಬೇಡ, ಕೊಡಬೇಡ, ನೀನು ವಾಪಸ್ ಕೊಡಬೇಡ, ಎಲ್ಲ ಮನ್ನಾ ಮಾಡ್ಬಿಟ್ಟಿದ್ದೀವಿ ಅಂತಾರಲ್ಲ, ಹಾಗೆ ಸಂಚಿತ ಕರ್ಮಗಳನ್ನೆಲ್ಲ ಭಗವಂತ ಭಸ್ಮ ಮಾಡಿಬಿಡ್ತಾನೆ. ಓಂ ತದಧಿಗಮೇ ಉತ್ತರ ಪೂರ್ವ ಅಭಯೋ ಅಶ್ಲೇಷ ವಿನಾಶೋ ತದ್ವ್ಯಪದೇಶಾತ್. ಓಂ ಅನಾರಬ್ಧ ಕಾರ್ಯೇ ಏವತ್ತು ಪೂರ್ವೇ ತದವದೇಹೇ ಓಂ. ಓಂ ಭೋಗೇನತು ಇತರೆ ಕ್ಷಪಯಿತ್ವಾತ ಅತ ಸಂಪದ್ಯತೆ ಓಂ ಸಂಪತ್ಸ್ಯತೆ ಓಂ ಅಂತ ಸೂತ್ರ ಇದೆ. ಇದಕ್ಕೆಲ್ಲ ಕರ್ಮಕ್ಷಯ ಪಾದ ಅಂತಲೇ ಒಂದು ಪಾದ ಇದೆ ಬ್ರಹ್ಮಸೂತ್ರದಲ್ಲಿ. ಕರ್ಮ ನಾವು ಕಳ್ಕೊಂಬೋ ತನಕ ಮೋಕ್ಷಕ್ಕೆ ಹೋಗಕ್ಕಾಗಲ್ಲ. ಆ ಕರ್ಮವನ್ನು ಕಳೆಯೋದು ಯಾವುದಪ್ಪ ಅಂದರೆ ಜ್ಞಾನ. ಅದಕ್ಕೆ ಜ್ಞಾನ ಸಂಪಾದಿಸ್ಕೊಳ್ರಿ. ಜ್ಞಾನ ಅನ್ನೋದು ಅಗ್ನಿ ಇದ್ದಂಗೆ, ಈ ಕರ್ಮಗಳು ಅನ್ನೋದು ಹತ್ತಿ ರಾಶಿ ಇದ್ದಂಗೆ. ಆ ಹತ್ತಿ ರಾಶಿ ಮೇಲೆ ಬೆಂಕಿ ಹಾಕ್ಬಿಟ್ಟಾಗ ಏನಾಗುತ್ತದೋ ಆ ಹತ್ತಿ ಎಲ್ಲ ಸುಟ್ಟೋಗುತ್ತಲ್ಲ, ಹಾಗೆ ಕರ್ಮವನ್ನು ಕಳ್ಕೋಬೇಕಾದ್ರೆ ಜ್ಞಾನವನ್ನು ಸಂಪಾದಿಸಬೇಕು. ನೋಡಿ, ಯಾರಿಗೆ ಅಪರೋಕ್ಷ ಜ್ಞಾನ ಬಂದ್ಬಿಟ್ಟಿದೆ ಇವರಿಗೆ ಅವರು ಹಿಂದೆ ಮಾಡಿರ್ತಕ್ಕಂತಹ ಪಾಪ ಕರ್ಮಗಳೆಲ್ಲ ಏನಾಗ್ಬಿಡುತ್ತೆ? ಸುಟ್ಟೋಗುತ್ತೆ. ಪಾಪ ಕರ್ಮಗಳೆಲ್ಲ ಸುಟ್ಟೋಗುತ್ತೆ. ಪುಣ್ಯ ಕರ್ಮದಲ್ಲಿ 2, ಒಂದು ಇಷ್ಟ, ಅನಿಷ್ಟ ಅಂತ. ಆ ಅನಿಷ್ಟ ಕರ್ಮನೂ ತೆಗೆದುಬಿಡ್ತಾನೆ ಭಗವಂತ, ಅದು ಅಡ್ಡಿ ತಿರ್ಗಾ ಮೋಕ್ಷಕ್ಕೆ. ಆ ಇಷ್ಟ ಪುಣ್ಯ ಮಾತ್ರ ಉಳ್ಕೊಂಬಂತು. ಹೀಗೆ ವ್ಯವಸ್ಥೆ ಮಾಡಿ ಭಗವಂತ ಯಾವುದನ್ನು ಈಗ ನಾವು ಆಗಲೇ ಅನುಭವಿಸೋಕ್ಕೆ ಪ್ರಾರಂಭ ಮಾಡಿದ್ದೀವಿ, ಅದಕ್ಕೆ ಪ್ರಾರಬ್ಧ ಅಂತ ಕರೀತಾರೆ. ಅದನ್ನು ಮಾತ್ರ ಅನುಭವಿಸಲೇಬೇಕು. ಅದನ್ನೇನು ಮಾಡಲ್ಲ ಭಗವಂತ. ಆದರೆ ಏನು ಮಾಡ್ತಾನೆ? ಅದು ಕೊಂಚ ಮಾಡೋ ಪ್ರಾರಬ್ಧ. ಅದನ್ನು ಭಗವಂತ ಏನು ಮಾಡ್ತಾನೆ? ಕಡಿಮೆ ಮಾಡ್ತಾನೆ ಭಗವಂತ. ಸ್ವಲ್ಪ ಅದರ ಕ್ವಾಂಟಿಟಿಯನ್ನು ಏನು ಮಾಡ್ತಾನೆ? ಅವನು ಕಡಿಮೆ ಮಾಡಿಬಿಡ್ತಾನೆ. ಉಪಮರ್ಧ ಅಂತ ಕರೀತಾರೆ ಅದಕ್ಕೆ. ಒಂದಿಷ್ಟು ಅನುಭವಿಸ್ಬೇಕಾಗುತ್ತೆ. 1 kg ತಿನ್ಬೇಕಾಗಿರೋ ಕಡೆ ಒಂದು 100 ಗ್ರಾಮ್ ಮಾಡ್ಬಿಡ್ತಾನೆ ಭಗವಂತ. ಅಷ್ಟು ತಿನ್ಬಿಡು ಸಾಕು, ಮಿಕ್ಕಿದೆಲ್ಲ ತೆಗೆದಾಕ್ಬಿಡ್ತೀನಿ ಅಂತ. ಒಟ್ಟಿನಲ್ಲಿ ಅದು ತಿನ್ನಲೇಬೇಕು, ಅದು ಪೂರ್ತಿ ತೆಗೆಯಲ್ಲ ಭಗವಂತ. ಅದನ್ನು ಭಗವಂತ ಹೇಳ್ತಾ ಇದ್ದಾನೆ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಪ್ರಾರಬ್ಧ ಕರ್ಮ ಒಂದು ಬಿಟ್ಟು ಇನ್ನೆರಡನ್ನೂ ಭಗವಂತ ಏನು ಮಾಡ್ತಾನೆ? ಸಂಚಿತ ಮತ್ತು ಆಗಾಮಿ, ಇದೆರಡನ್ನೂ ತೆಗೆದು ಬಿಡ್ತಾನೆ. ಪ್ರಾರಬ್ಧ ಕರ್ಮವನ್ನು, ಈ 3 ಕರ್ಮ ಇದೆ ನಮಗೀಗ, ಸಂಚಿತ, ಪ್ರಾರಬ್ಧ, ಆಗಾಮಿ ಅಂತ. ಅದರಲ್ಲಿ ಸಂಚಿತ ಆಗಾಮಿಯನ್ನು ಭಗವಂತ ತೆಗೆದು ಪ್ರಾರಬ್ಧವನ್ನು ಕೊಂಚ ಮಾಡಿ ಕರ್ಮವನ್ನೆಲ್ಲ ಪೂರ್ತಿ ಭೋಗಿಸೋ ಹಾಗೆ ಮಾಡಿ ಕ್ಲಿಯರ್ ಮಾಡಿ ಭಗವಂತ ಮೋಕ್ಷವನ್ನು ಕೊಡ್ತಾನೆ. ಇದು ಜ್ಞಾನ ಯೋಗ ಅಂತಕ್ಕಂತಹ ಈ 4ನೇ ಅಧ್ಯಾಯದ ಸಾರಭೂತವಾಗಿರ್ತಕ್ಕಂತಹ ವಿಷಯ. ಜ್ಞಾನ ಎಷ್ಟು ಪಕ್ವ, ಜ್ಞಾನ ಎಷ್ಟು ಶ್ರೇಷ್ಠ ಅಂತಕ್ಕಂಥದ್ದನ್ನು ಈ ಅಧ್ಯಾಯದಲ್ಲಿ ಭಗವಂತ ನಿರೂಪಣೆ ಮಾಡಿದ್ದಾನೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಸನ್ಯಾಸ ಯೋಗ ಅಂತ ಒಂದು ಸುಂದರವಾಗಿರ್ತಕ್ಕಂತಹ ವಿಷಯವನ್ನು
ಕರ್ಮ ಸನ್ಯಾಸ ಅಂತ ಕರೀತಾರೆ. ಅದನ್ನು ನಾಳೆ ಚಿಂತನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಜಯತಿ ಹರಿಯ ಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ಅವಾಪ್ತಿತ ಸಜ್ಜನಾನಾಂ ನಿಖಿಲ ಗುಣಗಣಾನೋ ನಿತ್ಯ ನಿರ್ಮುಕ್ತ ದೋಷಃ